ಭಾರತವಾಣಿ ವೀಕ್ಷಕರಿಗೆಲ್ಲ ಆತ್ಮೀಯವಾದಂತಹ ನಮಸ್ಕಾರ. ಇವತ್ತು ನಾನೊಂದು ವಿಶೇಷವಾದಂತಹ ಪರಿಸರದಲ್ಲಿದ್ದೇನೆ. ಬೆಳ್ತಂಗಡಿ ಹತ್ತಿರ ಇರುವಂತಹ ಬಳಂಜದಲ್ಲಿ ನಾನಿದ್ದೇನೆ. ಈ ಬೆಳ್ತಂಗಡಿ ಪರಿಸರದಲ್ಲಿ ಅದು ಬಳಂಜ ಅಂತ ಬಂದಾಗ ನಮಗೆ ಮೊದಲನೇದಾಗಿ ನೆನಪಾಗುವಂಥದ್ದು ಅನಿಲ್ ಬಳಂಜ ಅವರು. ಇವರ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ಸಾಧಾರಣ ಎಲ್ಲರಿಗೂ ಪರಿಚಯ ಇರ್ತದೆ. ಯಾಕಂತ ಹೇಳಿದರೆ 1500ಕ್ಕೂ ಹೆಚ್ಚಿನ ವಿವಿಧ ದೇಶಗಳ ಹಣ್ಣನ್ನು ಇಲ್ಲಿ ಬೆಳೀತಾ ಇದ್ದಾರೆ. ಸೊ ಅದರ ಬಗ್ಗೆಲ್ಲ ಇವತ್ತು ನಾವು ಮಾಹಿತಿಯನ್ನು ತಿಳ್ಕೊಂಡು ಬರೋಣ. ಸೊ ಅವರು ನಮಗೆ ಇವತ್ತು ಅನೇಕ ವಿಚಾರಗಳನ್ನು ಆ ಕುರಿತು ತಿಳಿಸ್ಲಿಕ್ಕಿದ್ದಾರೆ. ಬನ್ನಿ. ಸೊ ಮೊದಲನೇದಾಗಿ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಅವರ ಮನೆ ಹತ್ರದಿಂದವೇ ನಾವು ಇವತ್ತು ಸ್ಟಾರ್ಟ್ ಮಾಡುವ. ಹೇಳಿ ಸರ್, ಇದು ಮುಖ್ಯವಾಗಿ ನಾನೊಂದು ಸಣ್ಣ ವಿಚಾರವನ್ನು ತಿಳಿಸ್ಲಿಕ್ಕೆ ಹೋಗ್ತೇನೆ. ಸಾಕಷ್ಟು ಜನರು ಬಹುಶಃ ಉದಾಸೀನ ಉಳ್ಳವಂತ ವ್ಯಕ್ತಿಗಳು, ಆಲಸ್ಯ ವ್ಯಕ್ತಿಗಳು ಅಂತ ಹೇಳಿ ಕರಿಬಹುದು. ನಮ್ಮಲ್ಲಿ ಜಾಗ ಇಲ್ಲ ಅಂತ ಹೇಳುವಂತದ್ದನ್ನು, ಅದಕ್ಕಾಗಿ ಮನೆ ಮುಂದೆ ನಟ್ಟಿದ್ದೇವೆ ಇದನ್ನ. ಇದು ಥೈಲ್ಯಾಂಡಿನ ಒಂದು ಹಣ್ಣು. ಅರ್ಧ ಕೆಜಿ ತೂಕ ಬರಕ್ಕೆ ಒಂದು ಅರ್ಧ ಕೆಜಿಯ ಒಂದು ಪೊಟ್ಟಣಕ್ಕೆ 100 ಬಾತಲ್ಲಿ ಅಂದ್ರೆ 300 ರೂಪಾಯಿ. 1 ಕೆಜಿಗೆ 600 ರೂಪಾಯಿ ಬೆಲೆ ಬಾಳುವಂತ ಒಂದು ಹಣ್ಣು. ನಮ್ಮಲ್ಲಿ ಬದನೆಕಾಯಿ ಎಲ್ಲ ಮಾಡ್ತೇವಲ್ಲ ನಾವು, ಟೊಮೆಟೊ ಬದನೆಕಾಯಿ ಆ ತರ ಮಾಡ್ತೇವೆ. ಆ ತರದ ಒಂದು ಹಣ್ಣು ಇದು. ಇದ್ರ ಹೆಸರು ನರಂಜಿಲ್ಲ ಅಂತ ಹೇಳಿ ನೀವು ಕಾಣ್ಬೋದು. ಗಿಡವನ್ನು ಹಾಕಿ 3ನೇ ತಿಂಗಳಿಗೆ ಇದು ಹಣ್ಣು ಫ್ಲವರಿಂಗ್ ಬಂದು ಕಾಯಿ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಬದನೆಕಾಯಿ ಎಲ್ಲ ಯಾವ ರೀತಿ ಇದೆ ಆ ತರ ಬರುವಂತದ್ದು ಹಣ್ಣು. ಹಣ್ಣಿನ ವಿಶೇಷತೆ, ಇದನ್ನ ಕಟ್ ಮಾಡಿ ನೀವು ಇದನ್ನ ಹೊರಗಡೆ ರೋಮ್ ಉಂಟಲ್ಲ, ಇದನ್ನು ಹೀಗೆ ತೆಗಿಬಹುದು. ತೆಗೆದು ಅದನ್ನ ಮಾರಾಟ ಮಾಡುವಂತದ್ದು. ಅದು ಹಣ್ಣು ಬೆಳೆದಾಗ ಮಾತ್ರ ಅದು ಬರ್ತದಷ್ಟೇ. ಈ ತರ ತೆಗೆದು ಒಳಗಡೆ ಹಣ್ಣನ್ನ ತಿನ್ಲಿಕ್ಕೆ ಇರುವಂತದ್ದು. ನೋಡಿ, ಇದು ನಮ್ಮ ಸೊಲಾನೇಸಿ ಫ್ಯಾಮಿಲಿ, ಬದನೆ ಕುಟುಂಬದ ಒಂದು ಹಣ್ಣು. ತುಂಬಾ ರುಚಿಕರ, ಅಂದ್ರೆ ಹುಳಿ ಸಿಹಿ ಮಿಕ್ಸ್. ನಮ್ಮಲ್ಲಿ ಇಲ್ಲಿ ಕೇಪ್ ಗೂಸ್ಬೇರಿ ಅಂತ ಹೇಳಿ ಕರಿತೇವಲ್ಲ, ಅದೇ ಕುಟುಂಬ. ಅಜ್ಜಿ ಪುಟ್ಲ ಅಂತ ಹೇಳಿ ಲೋಕಲ್ಲಿ ಕರೀತಾರೆ. ಅದರ ಒಂದು ರೀತಿಯ ಹಣ್ಣಿದು. ಈ ಹಣ್ಣು ಕೂಡ ತಿನ್ಲಿಕ್ಕೆ ಆಗುವಂತದ್ದು. ಒಳ್ಳೆ ಕಮರ್ಷಿಯಲ್ ವ್ಯಾಲ್ಯೂ ಇರುವಂತ. ನಾನು ಆಗ್ಲಿ ಹೇಳಿದಾಗ 600 ಅಂದ್ರೆ ಇಂಡಿಯನ್ ರುಪೀಸ್ 600 ರೂಪಾಯಿ ಬರುವಂತದ್ದು. ಇದರಿಂದ ಆರೋಗ್ಯಕ್ಕೂ ಒಳ್ಳೆ ಹಣ್ಣು. ಇನ್ನೊಂದೇನಂದ್ರೆ ಯಾವುದೇ ರೀತಿಯ ವಿಷಗಳನ್ನ ಇದಕ್ಕೆ ಹಾಕ್ಬೇಕಾಗಿಲ್ಲ. ಹುಳಿ ಸಿಹಿ ಮಿಕ್ಸ್ ಆಗಿರುವಂತದ್ದು. ಶೆಲ್ಫ್ ಲೈಫ್ ಇದೆ. 1 ವಾರ ಕೂಡ ನೀವು ಮಾರ್ಕೆಟ್ ಅಲ್ಲಿ ಇಡಬಹುದು. ಸಣ್ಣ ಜಾಗ ಸಾಕು. ಮಾರ್ಕೆಟ್ ಅನ್ನ ಬಿಡಿ, ನಮ್ಮ ಸ್ವಂತಕ್ಕಾಗಿ. ಯಾಕಂದ್ರೆ ನಾವೆಲ್ಲರೂ ಕೂಡ ಇವಾಗ ಪೋಷಕಾಂಶಗಳ ಕೊರತೆಯಿಂದ ಬಳಲ್ತಾ ಇದ್ದೇವೆ, ಪ್ರಪಂಚವೇ. ಯಾಕಂದ್ರೆ ಜಂಕ್ ಫುಡ್ ಗಳನ್ನ ತಿಂತಾ ಇರುವಂತದ್ದು. ಹಾಗಾಗಿ ಇದರಲ್ಲಿ ಒಳ್ಳೆ ವಿಟಮಿನ್ಸ್, ಕಾರ್ಬೋಹೈಡ್ರೇಟ್ಸ್ ಮತ್ತು ಫೈಬರ್ಸ್ ಇರ್ತದೆ. ಒಳ್ಳೆ ಹುಳಿ ಸಿಹಿ ಮಿಕ್ಸ್ ಆಗಿರುವಂತ ಒಂದು ಹುಳಿ ಸಿಹಿ ಮಿಕ್ಸ್. ಯಾವುದೇ ಹಣ್ಣನ್ನ ತಿನ್ಬೇಕು ಅಂತ ಹೇಳಿ ಆದ್ರೆ ನೋಡಿ, ಬರೇ ಸ್ವೀಟ್ ಇರುವಂತದ್ದನ್ನ ಯಾವ್ದು ತಿನ್ಲಿಕ್ಕೆ ಆಗುದಿಲ್ಲ. ಫಾರ್ ಎಕ್ಸಾಂಪಲ್, ಪಾಯಸ ಆದ್ರೂ ಕೂಡ 1 ಚಮಚ ಸಕ್ಕರೆ ಹಾಕಿದ್ರೆ ಒಂದು ಲಿಮಿಟ್ ಇರ್ತದೆ. ಅದಕ್ಕಿಂತ ಹೆಚ್ಚು 1ಕ್ಕೆ 2 ಪಟ್ಟು ಹಾಕಿದ್ರೆ ಅದನ್ನು ತಿನ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಹುಳಿ ಮತ್ತು ಸಿಹಿ ಅಥವಾ ಒಗರು ಮತ್ತು ಸಿಹಿ ಯಾವ್ದಾದ್ರು 2 ಮಿಶ್ರಣ ಇರುವಂತ ಹಣ್ಣುಗಳನ್ನ ಹೆಚ್ಚಾಗಿ ಲೈಕ್ ಮಾಡ್ತೇವೆ ನಾವು. ಮಾವಿನ ಹಣ್ಣು ಹೆಚ್ಚು ಇಷ್ಟ ಆಗ್ತದೆ, ಯಾಕಂದ್ರೆ ಹುಳಿ ಸಿಹಿ ಮಿಕ್ಸ್ ಇರ್ತದೆ. ಹಲಸಿನ ಹಣ್ಣಿಗೆ ಸ್ವಲ್ಪ ತುಂಬಾ ಹಣ್ಣಾಗೋದಕ್ಕಿಂತ ಅರೆ ಹಣ್ಣು ಹಲಸಿನ ಹಣ್ಣನ್ನು ತಿನ್ಲಿಕ್ಕೆ ಖುಷಿ ಆಗ್ತದೆ. ದ್ರಾಕ್ಷಿಗಳನ್ನು ಕೂಡ ತಿಂತೇವೆ ನಾವು. ತುಂಬಾ ದ್ರಾಕ್ಷಿ ಹಣ್ಣುಗಳನ್ನು ತಿನ್ಲಿಕ್ಕೆ ಆಗ್ತದೆ. ಹಾಗಂತೇಳಿ ಖರ್ಜೂರವನ್ನ ಒಂದು ಅರ್ಧ ಕೆಜಿ ಎಲ್ಲ ತಿನ್ಲಿಕ್ಕೆ ಆಗುದಿಲ್ಲ. ಮಾವಿನ ಹಣ್ಣು ತಿಂದಾಗಿ ತಿನ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ 2 ರೀತಿಯ ರುಚಿ ಇದ್ರೆ ಮಾತ್ರ ಹೆಚ್ಚು ಸಮಯ ತಿನ್ಲಿಕ್ಕೆ ಆಗ್ತದೆ. ಜೊತೆಗೆ ಮಕ್ಕಳಿಗೆ ಕೂಡ ಈ ಹುಳಿ ಸಿಹಿ ಹಣ್ಣುಗಳು ಹೆಚ್ಚು ಇಷ್ಟ ಆಗುವಂಥದ್ದು. ಹಾಗೆ ಇದು ಒಂದು ಒಳ್ಳೆ ಹಣ್ಣು. ಸಣ್ಣ ಜಾಗದಲ್ಲಿ ಬೆಳಿಕೋಬಹುದು. ಪಾಟ್ಗಳಲ್ಲಿ, ಮೇನ್ ಅಂದ್ರೆ ಟೆರೆಸ್ ಗಾರ್ಡನ್ಗಳಲ್ಲಿ ಕೂಡ ಇವುಗಳನ್ನು ಬೆಳಿಬಹುದು. ಒಳ್ಳೆ ರುಚಿಕರವಾಗಿರುವಂತಹ ಹಣ್ಣು. ಹೆಸರು ನರಂಜಿಲ್ಲ ಅಂತ ಹೇಳಿ. ಅಂದ್ರೆ ಇದಕ್ಕೆ ನೀರು ಹೆಚ್ಚಿನ ಅವಶ್ಯಕತೆ. ಹೂವಿನ ಗಿಡಗಳು ಅಲ್ಲೇ ನೋಡ್ಬೋದು ನೀವು. ಹೂವಿನ ಗಿಡಗಳ ಸಾಲಲ್ಲೇ ನಡುವಂತ ಗಿಡಗಳು. ನೋಡ್ಲಿಕ್ಕೂ ಕೂಡ ತುಂಬಾ ಕಾಯಿಗಳು. ಎಲ್ರು ಬಂದವರು ಕೇಳುವಂತದ್ದು ಇದೆಂತದ್ದು ಕಾಯಿ ಅಂತ ಹೇಳಿ. ಯಾಕಂದ್ರೆ ಆ ತರ ಒಂದು ಬಲ್ಬ್ ಜೋಡಿಸಿಟ್ಟಾಗಿ ಕಾಣ್ತದೆ, ಆರ್ನಮೆಂಟಲ್ ಗಿಡದ ಹಾಗೆ ಕಾಣ್ತದೆ. ಜೊತೆಗೆ ಯಾವ ಆರೈಕೆ ಬೇಡ, ಯಾವ ಕೀಟ ಬಾಧೆ ಬೇಡ, ಸುಲಭವಾಗಿ ಇದನ್ನ ಬೆಳಿಬಹುದು. ಸೊ ಅಲ್ಲಿ ಒಂದು ಹಣ್ಣಿನ ಗಿಡವನ್ನು ನಾವು ನೋಡ್ಕೊಂಡು ಬಂದ್ವಿ. ಇದೇನು ಅಂತ ಹೇಳ್ಬೋದು? ಇದು ಈ ಮರ ನೋಡಿ ಕಾಣಿಸ್ತಾ ಇದೆಯಲ್ಲ, ಇದರ ಹೆಸರು ಐಸ್ ಕ್ರೀಮ್ ಬೀನ್ಸ್ ಅಂತ ಹೇಳಿ. ಈ ಬ್ರೆಜಿಲ್ ನುಗ್ಗೆಕಾಯಿ ತರನೇ ಬರುವಂತ ಬೀನ್ಸ್ ಅಂತ ಹೇಳಿ ಬರುವಂತ ಆ ಹೆಸರು ಬಂದಿದ್ದು. ಬ್ರೆಜಿಲಿನ ಹಣ್ಣು. ಇದರಲ್ಲಿ 2 ಟೈಪ್ ಅಲ್ಲಿ ಬರ್ತದೆ. ಇದು ಇಂಗಾ ಲೌರಿನಾ ಅಂತ ಹೇಳಿ ಇದಕ್ಕೆ ಬೊಟಾನಿಕಲ್ ನೇಮ್. ಐಸ್ ಕ್ರೀಮ್ ಬೀನ್ಸ್ ಅಂತ ಕರೀತಾರೆ. ಇದು 1 ಫೀಟ್, ನಮ್ಮ ನುಗ್ಗೆಕಾಯಿ ಎಷ್ಟು ಉದ್ದ ಬರುವುದು. ಇನ್ನೊಂದು ಜಾತಿ ಉಂಟು ಕೆಳಗಡೆ, ಅದು 1 ಮೀಟರ್ ಉದ್ದ, 3 ಅಡಿ 3 ಅಡಿ ಬರುವಂತದ್ದು. ಇದರ ವಿಶೇಷತೆ, ಈ ಹಣ್ಣಾದಾಗ ಇದು ಇನ್ನು ಸ್ವಲ್ಪ ಹಣ್ಣಾಗ್ಲಿಕ್ಕೆ ಉಂಟು. ಪಲ್ಪ್ ಸರಿಯಾಗಿ ಬರ್ಬೇಕಿದ್ರೆ. ಇಲ್ಲದೆ ಈಗ ಮುಟ್ಟುವಾಗ ಇಲ್ಲೆಲ್ಲ ಹಳದಿ ಬಣ್ಣದ ಲೈನ್ಸ್ ಬರ್ತದೆ ಹಣ್ಣು ಸರಿಯಾದಾಗ. ಈ ತರ ಈ ಮೊಟ್ಟೆಗಳು ಈ ರೇಷ್ಮೆ ಗೂಡಿಟ್ಟಾಗಿ ಇದು ಕಾಣಿಸುವಂಥದ್ದು.
ಇದರ ಪಲ್ಪು ಒಳಗಡೆ ಕಪ್ಪು ಬೀಜ ಇರ್ತದೆ. ಈ ಪಲ್ಪು ವೆನಿಲ್ಲ ನೋಡಿ, ಟೇಸ್ಟ್ ನೋಡಿ. ಓ, ಇದನ್ನು ತಿನ್ನು. ಅದನ್ನು ತಿನ್ನುವಂಥದ್ದು ಕ್ಯಾಂಡಿ ತರ ಅಂತ. ಐಸ್ ಕ್ರೀಮ್ ಎಲ್ಲ ತಿಂದಾಗೆ ತಿನ್ಲಿಕ್ಕೆ ಆಗ್ತದೆ, ಸಿಹಿ ಇರ್ತದೆ. ಜೊತೆಗೆ ಇನ್ನೊಂದು ವಿಶೇಷತೆ ಅಂತಂದ್ರೆ ಇದರ ಬೀಜ ತೆಗೆದುಬಿಟ್ಟು ನಾವೊಂದು ಪಾತ್ರೆಯಲ್ಲಿ ಹಾಕಿ ಒಂದು ಸ್ವಲ್ಪ ಸಕ್ಕರೆ ಹಾಕಿ ಅದನ್ನ ಬಿಸಿಲಲ್ಲಿಟ್ರೆ ಆ ಸಕ್ಕರೆ ಎಲ್ಲ ಇದಕ್ಕೆ ಕರಗ್ತದೆ. ಜೊತೆಗೆ ಇದರ ಪಲ್ಪ್ ಕೂಡ ಕರಗಿ ನೀರಾಗ್ತದೆ. ಆ ಹೊರಗಿನ ಕುಜಂಟಿ ಅಂತ ಹೇಳ್ಬೋದು ಅಥವಾ ಪುಂಟೆ ಅಂತ ಹೇಳಿ ಕರಿಬಹುದು. ಅದನ್ನ ಡ್ರೈ ಮಾಡಿ ಇಟ್ಕೊಂಡ್ರೆ ಚಾಕ್ಲೇಟ್ ತಿಂದಾಗೆ ತಿನ್ಲಿಕ್ಕೆ ಆಗ್ತದೆ ಮಕ್ಕಳಿಗೆ. ಜೊತೆಗೆ ಅದರ ರಸವನ್ನು ಮತ್ತೊಂದೆರಡು ದಿವಸ ಡ್ರೈ ಮಾಡಿಕೊಂಡು ಬತ್ತಿಸಿಕೊಂಡು ಬಾಟ್ಲಲ್ಲಿ ಹಾಕಿಟ್ರೆ ಪಕ್ಕ ಮಿಶ್ರಿ ಜೇನು. ನೀವು ಮಿಶ್ರಿ ಜೇನು ಮತ್ತು ಇದನ್ನ ಮಾಡ್ಬೇಕಾದ್ರೆ Same ಲ್ಯಾಬ್ taste. ಅದೇ ಟೇಸ್ಟ್ ಬರ್ತದೆ. ಲ್ಯಾಬ್ ಅಲ್ಲಿ ಟೆಸ್ಟ್ ಮಾಡೋದಿದ್ರೆ ಅದು ಜೇನುತುಪ್ಪ ಅಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ತರದ ಟೇಸ್ಟ್ ಬರ್ತದೆ. ಕಪ್ಪು ಬಣ್ಣದ ಬೀಜ ಬಹಳ ಶೀಘ್ರವಾಗಿ ಬೆಳೀತದೆ, ನೆರಳು ಮರವಾಗಿ ಬೆಳಿಬಹುದು. ಹೆಚ್ಚಾಗಿ ಇಲ್ಲಿ ಬಂದವರೆಲ್ಲ ಈ ಕೋಳಿ ಫಾರ್ಮಿಗೆ ನೆರಳು ಬೇಕಾಗ್ತದೆ, ಕೋಳಿಗಳಿಗೆ ಬಿಸಿ ಆಗುವುದಕ್ಕೆ. ಅದಕ್ಕೆ ಇದನ್ನು ತಕೊಂಡೋಗಿ ನಡ್ತಾರೆ. ಒಂದೇ ವರ್ಷದಲ್ಲಿ 10-12 ಅಡಿ ಎತ್ತರ ಬೆಳೀತದೆ. 3ನೇ ವರ್ಷಕ್ಕೆ ಗಿಡದಲ್ಲಿ ಹಣ್ಣಾಗ್ಲಿಕ್ಕೆ ಶುರು ಆಗ್ತದೆ. ಸೇಮ್ ತುಂಬಾ ರುಚಿಕರ ಬ್ರೆಜಿಲ್ನ ಹಣ್ಣು ಇದೊಂದು. ವೆನಿಲ್ಲಾ ಐಸ್ ಕ್ರೀಮಿನ ಟೇಸ್ಟ್ ಇದ್ದ ಕಾರಣ ಶಾಲೆ ಮಕ್ಕಳು ಬಂದ್ರಂತ ಆಲ್ಮೋಸ್ಟ್ ಹಣ್ಣುಗಳನ್ನ ಖಾಲಿ ಮಾಡಿ ಬಿಡ್ತಾರೆ. ನೋಡಿ, ಒಂಥರ ನೋಡ್ಲಿಕ್ಕೆ ಖುಷಿ. ಅದು ಈ ಮೊಟ್ಟೆಗಳನ್ನ ಜೋಡಿಸಿಟ್ಟಾಗೆ ಕಾಣಿಸ್ತದೆ ಒಂದು ಲೈನ್ಸ್ ಆಗಿ. ಕಳೆದ ವರ್ಷ ಒಂದು ಸುಮಾರು 2 ಕ್ವಿಂಟಲ್ಗೆ ಹತ್ರ ಹಣ್ಣಿತ್ತು. ಈ ವರ್ಷ ಮಳೆಯ ವೈಪರೀತ್ಯದಿಂದ ಒಮ್ಮೆ ಹೂ ಬಂದದ್ದೆಲ್ಲ ಇದಾಗಿ ಮತ್ತೀಗ ಹೂ ಬರ್ತಾ ಉಂಟು. ನೋಡಿ, ಹೂ ಕೂಡ ನೋಡಿ ಪೌಡರ್ ಪಫಿನಾಗಿ ಒಂಥರ ನೋಡ್ಲಿಕ್ಕೆ ಖುಷಿ, ಗೊಂಚಲು ಬರ್ತದೆ. ಸೀಸನ್ ಹೇಗೆ ಹೇಗೆ? ವರ್ಷದಲ್ಲಿ 2 ಸಲ ಬರ್ತದೆ. ಒಂದು ಹೆಚ್ಚು ಬರ್ತದೆ, ಈ ಟೈಮಲ್ಲಿ ಬರೋದು ಹೆಚ್ಚು ಬರ್ತದೆ. ನೆಕ್ಸ್ಟ್ ಬರುವಂತದ್ದು ಕಡಿಮೆ ಆಗ್ತದೆ. ಸೊ ಇದು ಏನಂತ? ಮರದ್ರಾಕ್ಷಿ. ಇದು ಮರದ್ರಾಕ್ಷಿಗಳು ನಮ್ಮಲ್ಲಿ ಸಾಮಾನ್ಯವಾಗಿ ಶಾಲೆ ಮಕ್ಕಳು ಬರ್ತಾ ಇರ್ತಾರೆ. ಎಲ್ರಿಗೂ ಕೂಡ ದ್ರಾಕ್ಷಿ ಅಂತ ಹೇಳಿದ ತಕ್ಷಣ ಚಪ್ಪರದಲ್ಲಿ ಇರುವುದು ಅಂತ ಹೇಳುವಂತ ಒಂದು ಕಲ್ಪನೆ ಇರ್ತದೆ. ಈಗ ಪ್ರಪಂಚದಲ್ಲಿ ಬೇರೆ ಬೇರೆ ರೀತಿಯ ದ್ರಾಕ್ಷಿಗಳುಂಟು. ಮರದಲ್ಲಿ ಬೆಳೆಯುವಂಥದ್ದು, ಬಳ್ಳಿಯಲ್ಲಿ ಬೆಳೆಯುವಂಥದ್ದು, ಗಿಡದಲ್ಲಿ ಬೆಳೆಯುವಂಥದ್ದು, ಪಾಟಲ್ಲಿ ಬೆಳೆಯುವಂಥದ್ದು, ಬೇರೆ ಬೇರೆ ದ್ರಾಕ್ಷಿಗಳುಂಟು. ಇದು ಬ್ರೆಜಿಲ್ನ ಒಂದು ಮರ ದ್ರಾಕ್ಷಿ. ಹೆಸರು ಜಬೋಟಿ ಕಾಬಾ ಅಂತ ಹೇಳಿ. ಜಬೋಟಿ ಕಾಬಾ ಅಂತ ಹೇಳಿ ಪ್ಲಿನಿಯಾ ಕುಟುಂಬದಲ್ಲಿ ಬರ್ತದೆ. ಇದು ಪ್ಲಿನಿಯಾ ಫ್ಯಾಮಿಲಿಯಲ್ಲಿ ಬರುವಂತದ್ದು. ಇನ್ನು ಬಕೂರಿಯಾ ಸ್ಪೀಸೀಸ್ ನಲ್ಲಿ ಬರುವಂತದ್ದು ಉಂಟು. ಹೀಗೆ ಬೇರೆ ಬೇರೆ ಆಮೇಲೆ ತೋರಿಸ್ತೇನೆ ನಾನು. ಇದರ ವಿಶೇಷತೆ ಏನಂದ್ರೆ ಮರದ ಕಾಂಡದಲ್ಲಿ ಬರುದು. ನಮ್ಮ ಪೇರಳೆ ಗಿಡ ಉಂಟಲ್ಲ, ಅದರ ಸಾಮೀಪ್ಯತೆ ಕಾಣಿಸ್ತದೆ ನಮ್ಗೆ. ಈ ಪೇರಳೆ ಹಾಗೆ ಕಾಣಿಸ್ತದೆ, ಬಟ್ ಪೇರಳೆ ಅಲ್ಲ. ನೋಡುವಾಗ ಪಕ್ಕ ಪೇರಳೆ ಮರದ ಹಾಗೆ ಕಾಣಿಸ್ತದೆ. ಸ್ಟ್ರಕ್ಚರ್ ಎಲ್ಲ ನೋಡುವಾಗ ಕಾಣಿಸ್ತದೆ. ನೋಡಿ, ಇದರಲ್ಲಿ ಗ್ರೀನ್ ಕ್ರಿಸ್ಟಲ್ ಅಂತ ಹೇಳುವಂತ ಒಂದು ತಳಿ. ಇದು ಬಹಳ ಬೇಗ ಹಣ್ಣು ಬರುವಂತದ್ದು. ಎಷ್ಟೋ ಜನರಿಗೆ ಈ ಸ್ಟಾಲ್ಗಳಲ್ಲಿ ಇರ್ಬೋದು, ಕೃಷಿ ಮೇಳಗಳಲ್ಲಿ ಹೋಗಿ ಈ ಸಂತೆಗಳಲ್ಲಿ ಗಿಡಗಳನ್ನ ಖರೀದಿ ಮಾಡಿ ಅಭ್ಯಾಸ ಇರ್ತದೆ. ಅಲ್ಲಿ ಎಂತ ಮಾಡ್ತಾರೆ ಅಂದ್ರೆ ಈ ಸಬರ ಅಂತ ಹೇಳುವಂತ ಒಂದು ವೆರೈಟಿ ಇದೆ, ಬಹಳ ಪುರಾತನ ತಳಿ. ಅದು ಸುಮಾರು 6ರಿಂದ 8 ವರ್ಷ ತಗೊಳ್ತದೆ ಹಣ್ಣು ಬರಲಿಕ್ಕೆ. ಮಿನಿಮಮ್ 8 ವರ್ಷ ಬೇಕಾಗ್ತದೆ. 6ರಲ್ಲಿ ಅಷ್ಟು ಆರೈಕೆ ಮಾಡಿದವನಿಗೆ ಮಾತ್ರ ಬರ್ತದೆ ಅಷ್ಟೇ. ಅದರ ಗ್ರೆತ್, ಮರದ ದಪ್ಪ 2.5 ಇಂಚು ದಪ್ಪ ಬರಬೇಕು, ಆವಾಗಲೇ ಅದು ಹಣ್ಣು ಬರುದು. ಹಾಗಾಗಿ ಇದೆಂತಂದ್ರೆ ಇದೆಲ್ಲ ಹೈಬ್ರಿಡ್ ವೆರೈಟೀಸ್ಗಳು. ಇದು ಬರೀ 2 ವರ್ಷಕ್ಕೆ ಹಣ್ಣು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಬಹಳ ಸಣ್ಣ ಕಲ್ಲು ಗಿಡ ಇರ್ತದೆ, ಹಣ್ಣು ನಿರಂತರವಾಗಿ ಕೊಡ್ತದೆ. ಆ ತಳಿಗಳೆಲ್ಲ 2 ಸಲ ಬರ್ತದೆ ವರ್ಷದಲ್ಲಿ. ಇದಕ್ಕೆ ಇದು ಸೇಮ್ ದ್ರಾಕ್ಷಿ ಹಾಗೆ ಇರ್ತದೆ. ಇನ್ನಿನ್ನು ಹಣ್ಣು ಆಗ್ಲಿಲ್ಲ. ಹಣ್ಣಾದ್ರೆ ಸರಿಯಾದ ಟೇಸ್ಟ್ ಗೊತ್ತಾಗ್ತದೆ. ಹುಟ್ಟುವಾಗ ಈಗ ಗಟ್ಟಿ ಇರ್ತದೆ, ಹಣ್ಣಾದಾಗ ಬಹಳ ಮೆತ್ತನೆ ಆಗುವಂಥದ್ದು, ಸಾಫ್ಟ್ ಆಗ್ತದೆ ಇದು ಹಣ್ಣು. ಈ ಹಣ್ಣಿನ ಒಳಗಡೆ ಈಗ ಜಸ್ಟ್ ತೋರಿಸಿದ್ದು ಮಾತ್ರ, ಇಷ್ಟು ರಫ್ನೆಸ್ ಇರೋದಿಲ್ಲ. ಅದು ಹಣ್ಣಾದ್ರೆ ಫುಲ್ ಸಾಫ್ಟ್ನೆಸ್ ಬರ್ತದೆ. ಈ ಕಲರ್ ಬಂದು ದ್ರಾಕ್ಷಿ ತರ ಬರ್ತದೆ. ಬೇರೆ ಹಣ್ಣು ಬಂದಿರ್ಬೋದು, ನಾನು ನಿಮ್ಗೆ ಜಸ್ಟ್ ತೋರಿಸಿರುವಂತದ್ದಷ್ಟೇ. ಇದು ನಮ್ದನ್ನ ಪಿಕ್ ಅಂಡ್ ಈಟ್. ಇದು ಕಮರ್ಷಿಯಲ್ ಆಗಿ ಮಾಡ್ಲಿಕ್ಕೆ ಆಗ್ತದೆ. ಅದನ್ನ ಹಣ್ಣನ್ನು ಕೊಯ್ಯುದು ಕೂಡ ಹಾಗೆ. ಕೈಯನ್ನ ಹಿರ್ಗಿ ಎಳೆದ ತಕ್ಷಣ ಏನಾಗ್ತದೆ, ಕಿತ್ತು ಬರ್ತದೆ. ಅದನ್ನು ಟ್ವಿಸ್ಟ್ ಮಾಡಿ ತೆಗಿಬೇಕು. ಯಾವುದೇ ಜಬೋಟಿ ಕಾಬಾ ಹಣ್ಣನ್ನು ಕೂಡ ಅದನ್ನು ಟ್ವಿಸ್ಟ್ ಮಾಡಿ ತೆಗಿಬೇಕು. ಇಲ್ಲದಿದ್ದರೆ ಕಿತ್ತು ಬಂದ ತಕ್ಷಣ ಅಲ್ಲಿಂದ ಕೊಳಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. 2-3 ಗಂಟೆಯಲ್ಲಿ ಅದು ಹಣ್ಣು ಹಾಳಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದಕ್ಕೋಸ್ಕರ ಟ್ವಿಸ್ಟ್ ಮಾಡಿ ತೆಗೆಯೋದು ಅದರ ಕ್ರಮ. ಇದಕ್ಕೆ ಇಂಡಿಯಾದಲ್ಲೂ ಕೂಡ ಮಾರ್ಕೆಟ್ ಇದೆಯಾ? ಉಂಟೆಲ್ಲ. ಇತ್ತೀಚೆಗೆ 1/4 kgಗೆ 250 ರೂಪಾಯಿಗೆ, ಅಂದ್ರೆ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಉಂಟಷ್ಟೇ ಎಲ್ಲವೂ ಕೂಡ. 250 ರೂಪಾಯಿಗೆ ಸಣ್ಣ ಸಣ್ಣ ಬಾಕ್ಸ್ಗಳನ್ನ, ಪ್ಲಾಸ್ಟಿಕ್ ಬಾಕ್ಸ್ಗಳು ಬರ್ತದಲ್ಲ ಇವಾಗ, ಆ ತರ ಮಾಡಿ ಪೌಚ್ಗಳಾಗಿ ಮಾಡಿಕೊಂಡು ಮಾಡುವಂಥದ್ದು ಒಳ್ಳೇದು. ಯಾಕಂದ್ರೆ ಕೆಜಿ ಗಟ್ಟಲೆ ಹಾಗೆ ಇಟ್ಟು ಮಾಡುವಾಗ ಹಾಳಾಗುವಂಥದ್ದು ಜಾಸ್ತಿ, ಡ್ಯಾಮೇಜಸ್ ಬರುವಂಥದ್ದು ಜಾಸ್ತಿ. ಒಳ್ಳೆ ಹಣ್ಣು, ವೈನ್ ಮಾಡ್ಬೋದು. ದ್ರಾಕ್ಷಿಯನ್ನು ಯಾವ ರೀತಿ ಉಪಯೋಗ ಮಾಡ್ಬೋದು, ಎಲ್ಲ ಮಾಡ್ಬೋದು. ಇನ್ನೊಂದೇನಂದ್ರೆ ಇದಕ್ಕೆ ಮುಳುಗಿಸ್ಲಿಕ್ಕೆ ವಿಷದ ಬಕೆಟ್ ಬೇಡ. ಇದು ನ್ಯಾಚುರಲ್ ಆಗಿ ಬೆಳೀತದೆ. ಇದಕ್ಕೆ ಯಾವುದೇ ಸ್ಪ್ರೇಗಳ ಅವಶ್ಯಕತೆ ಇಲ್ಲ. ಬಾಕಿ ಎಲ್ಲಾ ದ್ರಾಕ್ಷಿಗಳನ್ನು ಕೂಡ ವಿಷದ ಬಾಟ್ಲುಗಳಲ್ಲೇ ಮುಳುಗಿಸಿ ಬಿಡುವಂಥದ್ದು. ಇದಕ್ಕೆ ಎಂತ ಆರೈಕೆಯೂ ಬೇಡ, ಅದು ಅದರಷ್ಟಕ್ಕೆ ಬೆಳೀತದೆ. ಬಹಳ ಬೇಗ ಹಣ್ಣಾಗ್ತದೆ.
ಬಹಳ ಬೇಗ ಇದು ಇಳುವರಿ ಕೊಡ್ತದೆ, ನಮ್ಗೆ ಒಳ್ಳೆ ವ್ಯಾಲ್ಯೂ ಇರುವಂತ ಹಣ್ಣುಗಳು, ಸುಲಭವಾಗಿ ಬೆಳಿಬೋದು. ಇನ್ನು ನಿಮ್ಗೆ ತೋರಿಸ್ತೇನೆ ನೋಡಿ, ಹೂ ಬರುವಂತದ್ದು ಹಣ್ಣು. ನಾನು ಆಗ್ಲೇ ಹೇಳಿದಾಗೆ ಪ್ರಕೃತಿ ಅಂತ ಹೇಳುವಂಥದ್ದನ್ನ ನಾವು ಹೆಚ್ಚು ಆರಾಧಿಸ್ತೇವೆ ನಮ್ಮ ತೋಟದಲ್ಲಿ. ಅಲ್ಲಿ ಅವುಗಳೇ ತಿಂತವೆ, ಹಕ್ಕಿಗಳು, ಇರುವೆಗಳು. ಇದನ್ನ ಹೆಚ್ಚಾಗಿ ಎಂತ ಮಾಡ್ತವೆ ಅಂದ್ರೆ ಸಣ್ಣ ಸಣ್ಣ ಇರುವೆಗಳು, ಈ ಇರುವೆಗಳು ತೂತು ಮಾಡಿ ತಿಂದು ಅದ್ರ ಒಳಗಡೆಗೆ ಚೀಲದಲ್ಲಿ ಇಟ್ಟ ಬೀಜದ ಇದ್ದ ಹಾಗೆ ಇರ್ತದೆ. ಇವತ್ತು ನೋಡಿದ್ರೆ ನಿಮ್ಗೆ ನಾಳೆಗೆ ಆಗುವಾಗ ಆ ತರ ಇರ್ತದೆ, ಯಾಕಂದ್ರೆ ಅಷ್ಟು ಪ್ರಾಣಿ ಪಕ್ಷಿಗಳು ಅದನ್ನ ಇಷ್ಟಪಡ್ತವೆ. ಹೌದು, ಹಾಗಾಗಿ ನಾನು ಹೇಳ್ಬೇಕಾಗಿಲ್ಲ, ಪ್ರಾಣಿಗಳು ಪಕ್ಷಿಗಳು ತಿನ್ಲಿಲ್ಲ ಅಂತ ಹೇಳಿದ್ರೆ ಅದು ಹಣ್ಣು ಹೇಗಿರ್ತದೆ ಅಂತ ನಾವು ಹೇಳ್ಬೇಕಾಗಿಲ್ಲ. ನನಗೆ ಅನ್ಸುದೇನು ಅಂತ ಹೇಳಿದ್ರೆ ಬಹುಶಃ ಪಕ್ಷಿಗಳು ಎಲ್ಲ ಪ್ರಾಣಿಗಳೆಲ್ಲ ನಿಮ್ಮ ತೋಟದಲ್ಲೇ ಉಂಟಾ ಅಂತ. ಇಲ್ಲ, ನಮ್ಮಲ್ಲಿ ಎಂತಾಗಿದೆ, ನಾವು ಹತ್ರ ಮರದ ಬುಡಕ್ಕೆ ಹೋದ್ರೆ ಅಳಿಲುಗಳು ಓಡಿಸ್ಕೊಂಡು ನಮ್ಮನ್ನು ಕೆಳಗಡೆ ಬರ್ತವೆ, ಬರ್ಬೇಡ ನಮ್ಮ ಪಾಲು ಬಾಕಿ ಉಂಟಂತ. ನಾನು ಆಮೇಲೆ ತೋರಿಸ್ತೇನೆ ಆ ಪರಿಸ್ಥಿತಿಗಳನ್ನ. ಬೇರೆ ಬೇರೆ ಪ್ರಕೃತಿಯ ಒಂದು ರೀತಿಯ ನಮ್ಗೆ ಆಸ್ವಾದನೆ ಮಾಡ್ಲಿಕ್ಕೆ ಸಿಗುವಂತದ್ದು ಈ ಪ್ರಾಣಿ ಮತ್ತು ಪಕ್ಷಿಗಳ ಜೊತೆ. ಒಟ್ಟು ದ್ರಾಕ್ಷಿಯಲ್ಲಿ ಎಷ್ಟು ವೆರೈಟಿಗಳು ಉಂಟು? ಸುಮಾರು ಒಂದು 30-40 ಜಾತಿ ದ್ರಾಕ್ಷಿಗಳಿದಾವೆ ನಮ್ಮಲ್ಲಿ. ನಮ್ಮ ತೋಟದಲ್ಲಿ ಬೇರೆ ಬೇರೆ ನಮೂನೆಯ ದ್ರಾಕ್ಷಿಗಳಿದಾವೆ. ಲೆಪಿಸಾಂಥಸ್ ಕುಟುಂಬದವುಗಳಿದಾವೆ, ಬಕರಿಯ ಸ್ಪೀಸೀಸ್ಗಳಿದಾವೆ, ಈ ಜಬಟಿಕಾ ಸ್ಪೀಸೀಸ್ಗಳಿದಾವೆ. ಇನ್ನೇ ಹೊಸತ್ತು, ಯಾಕಂದ್ರೆ ನಮ್ಮಲ್ಲಿ ಕೇಳಿಕೊಂಡು ನಮ್ಮಲ್ಲಿ ಯಾರೋ ಒಬ್ರು ಹೀಗೆ ಯಾವುದೋ ಫೇಸ್ಬುಕ್ ಅಲ್ಲಿ ಬಂದದಕ್ಕೆ ಯಾರೋ ಹಾಕಿಕೊಂಡು ಅವ್ರದ್ದೇನು ನಮ್ಮಲ್ಲೂ ಉಂಟು ಅಂತ ಹೇಳಿ ನಾನು ಹೇಳ್ತೇನೆ. ನಮ್ದು ಸಮುದ್ರದ 1-2 ಬಿಂದು ನೀರು ಮಾತ್ರ. ಪ್ರಪಂಚದಲ್ಲಿರುವ ಹಣ್ಣುಗಳನ್ನ ನಾನು ಎಲ್ಲ ಕಲೆಕ್ಟ್, ನನ್ನ ಜನ್ಮದಲ್ಲಿ ಅಂತೂ ಸಾಧ್ಯತೆ ಇಲ್ಲ. ನಾನು ಅಷ್ಟು ದೊಡ್ಡ ವ್ಯಕ್ತಿಯೂ ಅಲ್ಲ, ನಾನು ಯಾರೊಟ್ಟಿಗೆ ಚಾಲೆಂಜಿಗೂ ಇಲ್ಲ, ಯಾಕಂದ್ರೆ ನಮ್ದು ಇದೊಂದು ಹವ್ಯಾಸ ಅಷ್ಟೇ. ಮತ್ತೆ ಅಷ್ಟು ಒಂದು ದೊಡ್ಡ ಸಾಮ್ರಾಜ್ಯ ಅಂತ ಹಣ್ಣುಗಳು ತುಂಬಾ, ಅದನ್ನ ಯಾವುದೇ ಫೀಲ್ಡ್ಗೆ ಹೋದ್ರು ಕೂಡ ಅಷ್ಟೇ ಆಳಕ್ಕೆ ಹೋಗುವುದು ತುಂಬಾ ಉಂಟು. ಆಳವನ್ನು ಗೊತ್ತಿಲ್ಲದವ ಮಾತ್ರ ನಾವು ಆ ರೀತಿ ಹೇಳೋದಕ್ಕೆ ಸಾಧ್ಯ ಅಷ್ಟೇ. ಇದರಿಂದ ಕೂಡ ಆರೋಗ್ಯಕ್ಕೆ ಎಲ್ಲವೂ ಕೂಡ ಇದು ನಿಮ್ಗೆ ನೀವು ಟೇಸ್ಟ್ ನೋಡಿರ್ಬೋದು. ಈ ಒಗರು ಮತ್ತು ಸಿಪ್ಪೆಯಲ್ಲಿ ಒಂಥರ ಒಗರು ಇರ್ತದೆ. ಈ ನಿಮ್ಗೆ ಗೊತ್ತಿರ್ಬೋದು, ಆಲೂಗಡ್ಡೆಯನ್ನು ಸಿಪ್ಪೆ ಸಹಿತ ತಿನ್ಬೇಕು, ಅದರಲ್ಲಿ ಗ್ಯಾಸ್ಟ್ರಿಕ್ಕಿಗೆ ಎಲ್ಲ ಪ್ರಯೋಜನ ಇರೋದು. ಸಿಪ್ಪೆ ಸಹಿತ ತಿನ್ನಬೇಕು. ನೆಲಕಡಲೆ ಬೀಜವನ್ನು ಸಿಪ್ಪೆ ತೆಗೆದು ತಿನ್ನಬಾರ್ದು, ಹೊರಗಡೆ ಸಿಪ್ಪೆ ಅಲ್ಲ ಒಳಗಡೆ ಸಿಪ್ಪೆ, ವೈಟ್ ಪೇಪರ್, ರೆಡ್ ಕಲರ್ ಪೇಪರ್ ತರ. ಅದರಲ್ಲಿ ಇದರಲ್ಲಿ ಬರುವಂತ ಗ್ಯಾಸಿಗೆ ಅಥವಾ ಅಸಿಡಿಟಿಗೆ ಇರುವಂತ ಪರಿಹಾರ ಅದರಲ್ಲಿ ಇರ್ತದೆ ಅಂತೇಳಿ. ಹಾಗಾಗಿ ಈ ದ್ರಾಕ್ಷಿ ಜಬೋಟಿಕಾವನ್ನು ಕೂಡ ಸಿಪ್ಪೆ ಸ್ವಲ್ಪ ಗಟ್ಟಿ ಇರ್ತದೆ, ಸ್ವಲ್ಪ ಹುಳಿ ಒಗರು ಇರ್ತದೆ, ನೇರಳೆ ಹಣ್ಣಿನ ಟೇಸ್ಟ್ ಇರ್ತದೆ. ಬಟ್ ಅದನ್ನು ಕೂಡ ನುಂಗಬೇಕು, ಅವಾಗಲೇ ಅದರ ನೈಜವಾಗಿ ಇರುವಂತ ಗುಣ ಸಿಗುವಂಥದ್ದು ನಮಗೆ. ಪೋಷಕಾಂಶಗಳನ್ನು ಎಲ್ಲವನ್ನು ತಿನ್ಬೇಕು. ಈಗ ಮೊಟ್ಟೆಯಲ್ಲಿ ನಾವು ತಿನ್ನೋದಿಲ್ಲ, ಬಟ್ ನಾನು ಹೇಳೋದು ಯಾವುದೋ ಒಂದು ಭಾಗವನ್ನು ಬಿಸಾಡ್ಬೇಕು, ಅದನ್ನು ಮಾಡ್ಬೇಕು ಅಂತೇಳಿ. ಅದು ಎರಡರಲ್ಲಿ ಇರುವಂತದ್ದು, ಅದು ಸಂತುಲನ. ಹಾಗಾಗಿ ಆ ತರ ಬರ್ಬೇಕಾಗ್ತದೆ. ಮತ್ತೆ ಅದಕ್ಕೂ ಕಾರಣ ಇರ್ತದೆ ಅಂತ ಅನಿಸ್ತದೆ. ಅಂದ್ರೆ ಸಿಪ್ಪೆ ತೆಗೆದು ತಿನ್ನೋದು ಯಾಕೆ? ಸಿಪ್ಪೆ ಕೆಲವೊಂದರದ್ದು ತೆಗಿಬೇಕಾಗ್ತದೆ, ಪಾಯ್ಸನ್ ಇರುವಂತದ್ದನ್ನ, ಯಾವ್ದು ಸಮಸ್ಯೆಗಳಿರುವಂತದ್ದನ್ನ, ಅಥವಾ ಪೇಟೆಯಿಂದ ತಕೊಂಡು ಬಂದ ಮಾವಿನ ಹಣ್ಣಿನನ್ನು ಸಿಪ್ಪೆ ಸಹಿತ ತಿನ್ನಿ ಅಂತ ಹೇಳಿಕ್ಕೆ ಆಗುದಿಲ್ಲ, ಅಷ್ಟು ವಿಷ ಸುರಿದಿರ್ತಾರೆ. ಅದನ್ನ ನಾನು ಹೇಳೋದಿಲ್ಲ, ನಾವೇ ಬೆಳೆದದ್ದನ್ನು ನಾವು ಸಿಪ್ಪೆ ಸಹಿತ ತಿನ್ನೋದಕ್ಕೆ ಮಾಡುವ ಅಂತ. ಇಲ್ಲಿ ನೋಡಿ, ಇದು ಪೆಪಿಸಾಂಗ್ ಅಂತೇಳಿ ಇಂಡೋನೇಷ್ಯಾದ ಒಂದು ಸೀತಾಫಲ. ನಾನು ಆಗ್ಲೇ ಹೇಳಿದಾಗೆ ಯಾವುದೇ ಸೀತಾಫಲದ ಹೂ ಕೂಡ 3 ಟ್ರಯಾಂಗಲ್ ಶೇಪ್ ಅಲ್ಲಿ ಬರುವಂತದ್ದು ನೋಡಿ. ಅದ್ರ ಒಳಗಡೆ ಕೂಡ ನಾನು ಆಗ್ಲೇ ಹೇಳಿದಾಗೆ ಪಾಲಿನೇಷನ್ ಮಾಡ್ಲಿಕ್ಕೆ ಆ ಭಾಗವನ್ನು ಅದು ಉಬ್ಬಿಸ್ಕೊಂಡಿರ್ತದೆ. ಮೇಲ್ಗಡೆ ಒಂದು ನೊಣ ಎಷ್ಟು ಹೋಗ್ಲಿಕ್ಕೆ ಬೇಕು ಅಷ್ಟನ್ನೇ ಇಟ್ಕೊಂಡಿರ್ತದೆ. ಇಲ್ಲಿ ನಿಮ್ಗೆ ಪಾಲಿನೇಟ್ ಆಗಿ ಮತ್ತೆ ಬಂದ ಕಾಯಿಯನ್ನು ಆಲ್ರೆಡಿ ಒಂದ್ಸಲ ಹಣ್ಣಾಗಿ ಮುಗೀತು. ವರ್ಷದಲ್ಲಿ 3 ಬಾರಿ ಹಣ್ಣು ಬರುವಂತದ್ದು ಇದ್ರ ವಿಶೇಷತೆ. ಸೀತಾಫಲ ಬಾಳೆಹಣ್ಣಿನಾಗಿ ಗಟ್ಟಿ ಇರ್ತದೆ ಈ ಹಣ್ಣು, ಬೀಜ ಒಂದು ತೆಳ್ಳಗೆ ಚಪ್ಪಟೆ ಬೀಜ ಇರ್ತದೆ ನೋಡಿ, ಇನ್ನು ಗೊಂಚಲಾಗಿ ಬರುವಂತದ್ದು. ಬೇರೆ ಎಲ್ಲ ಸೀತಾಫಲಗಳು ಕೂಡ ಒಂದು ಹಣ್ಣು ಬರುವಂತದ್ದು, ಒಂದು ಇದರಲ್ಲಿ ತೊಟ್ಟಿನಲ್ಲಿ ಒಂದು ಹಣ್ಣು ಬರುವಂತದ್ದು. ಇದು 5 ರಿಂದ 6 ಇದರಲ್ಲಿ 1 2 4 6 8 ಒಂದು ಬಂಚ್ ಆಗಿ ಬರುವಂತದ್ದು ಈ ಆಗ್ಲೇ ನಾನು ತೋರಿಸಿದ ಹಾಗೆ ಬರ್ಡ್ಸ್ ಲೆಗ್ ಅಂತ ಹೇಳಿದಾಗೆ ಇದು ಪೆಪಿಸಾಂಗ್ ಅಂತ ಹೇಳುವಂತ ಹಣ್ಣು. ಹಳದಿ ಬಣ್ಣ, ಗೋಲ್ಡನ್ ಯೆಲ್ಲೋ ಹಣ್ಣು. ಒಳ್ಳೆ ಒಂಥರ ಟೇಸ್ಟ್, ಒಂದು ಡಿಫರೆಂಟ್ ಟೇಸ್ಟ್. ಯಾವಾಗಲೂ ಒಂದೇ ಟೇಸ್ಟ್ ಅನ್ನು ನಾವು ಲೈಕ್ ಮಾಡೋದಿಲ್ಲ. ಸೀಸನ್ ಇದು ವರ್ಷದಲ್ಲಿ 3 ಸಲ ಬರ್ತದೆ. ಒಮ್ಮೆ ಆಗ್ತದೆ, ಹಣ್ಣಾಗ್ತದೆ, ಮತ್ತೆ ಗಿಡ ಮಲಗ್ತದೆ ಅಂತ ಅಂದ್ರೆ ಅದರ ರೆಸ್ಟ್ ತಗೊಳ್ತದೆ. ಆ ರೆಸ್ಟ್ ಅನ್ನು ತಕೊಂಡು ಮತ್ತೆ ಹೂ ಬೀಳಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹಾಗೆ ವರ್ಷದಲ್ಲಿ 12 ತಿಂಗಳು ಯಾವ ಮರದಲ್ಲಿ ಕೂಡ ಹಣ್ಣಿರ್ಲಿಕ್ಕೆ ಸಾಧ್ಯತೆ ಇಲ್ಲ, ಅದಕ್ಕೆ ಅದ ಒಂದು ರೆಸ್ಟ್ ಬೇಕಾಗ್ತದೆ. ಇದು ಸ್ಪೇನಿನ ಒಂದು ಚಕೋತ, ಒಮೆಲೋ ಅಂತ ಹೇಳಿ ಕರೀತಾರೆ ಇಂಗ್ಲಿಷ್ ಅಲ್ಲಿ. ಇದ್ರ ವಿಶೇಷತೆ ಏನಂದ್ರೆ ಇದು ವರ್ಷ ಪೂರ್ತಿ ಹಣ್ಣನ್ನ ಕೊಡ್ತಾ ಇರ್ತದೆ. ಒಂದ್ ಕಡೆಯಲ್ಲಿ ಹೂ ಆಗೋದು, ಒಂದ್ ಕಡೆ ಕಾಯಿ ಆಗೋದು, ಒಂದ್ ಕಡೆ ಹಣ್ಣಾಗುವಂತ ಇದ್ರ ವಿಶೇಷತೆ. ಇನ್ನೊಂದಂದ್ರೆ ಕೆಂಪು ಒಳ್ಳೆ ಡಾರ್ಕ್ ರೆಡ್ ಬಣ್ಣ ಬರ್ತದೆ ನೋಡಿ. ಇದೀಗ ಹಣ್ಣಾಗ್ಲಿಲ್ಲ, ಎಳೆಕಾಯಿ ಇದ್ದದ್ದು. ಇದರಲ್ಲಿ ಬೀಜ ಬರುದಿಲ್ಲ, ಒಂದು ಬೀಜವು ಬರುದಿಲ್ಲ, ಕಹಿ ಇರುದಿಲ್ಲ. ಇನ್ನೊಂದೇನಂದ್ರೆ ಇದರ ದಳ ಉಂಟಲ್ಲ, ಈ ಫ್ಲೇಕ್ಸ್ ಉಂಟಲ್ಲ, ಇದು ತುಂಬಾ ಗಟ್ಟಿ. ನೀವು ಮಾರ್ಕೆಟ್ ಮಾಡ್ಲಿಕ್ಕೆ ಒಳ್ಳೆ ಇದು, ಯಾಕಂದ್ರೆ ಹಣ್ಣು ರಸ ಇದು ಜ್ಯೂಸಿ ಆಗಿರುದಿಲ್ಲ, ತುಂಬಾ ಗಟ್ಟಿ ಇರ್ತದೆ.
ಯಾಕಂದ್ರೆ ಹೀಗೆ ಇಟ್ಟರು ಕೂಡ ನೀವು ಬೆಳಗಿನಿಂದ ಸಂಜೆ ಇಟ್ಟರು ಕೂಡ ಇದು ಮೆಲ್ಟ್ ಆಗೋದಿಲ್ಲ. ಇದು ಹಣ್ಣು ಆಗ್ಲಿಲ್ಲ, ಒಳ್ಳೆ ರಕ್ತದ ಬಣ್ಣ ಬರ್ತದೆ, ಬ್ಲಡ್ ರೆಡ್ ಬರ್ತದೆ. ಈಗ ಸ್ವಲ್ಪ ಹುಳಿ ಇರ್ತದೆ, ಹಣ್ಣು ತನಕ ಒಳ್ಳೆ ಸ್ವೀಟ್ ಬರುವಂತದ್ದು, ಒಳ್ಳೆ ಕ್ರಿಸ್ಪಿ ಹಣ್ಣು ನೋಡಿ. ಒಂದು ಬೀಜವು ಬರುದಿಲ್ಲ, ವರ್ಷ ಪೂರ್ತಿ ಕೊಡುವಂಥದ್ದು. ಕಮರ್ಷಿಯಲ್ ಆಗಿ ಬೆಳೆಯುವವರಿಗೆ ಅಂತಂದ್ರೆ ಹೆಚ್ಚು ಸೀಸನ್ ಅಲ್ಲಿ ಯಾರು ತಗೊಳ್ಳೋದಿಲ್ಲ. ಆಫ್ ಸೀಸನ್ ಅಲ್ಲಿ ಸಿಕ್ಕಿದ್ರೆ ಹಣ್ಣು ಹೆಚ್ಚು ಇಂಟ್ರೆಸ್ಟ್ ಆಗುವಂತ, ಹೆಚ್ಚು ವ್ಯಾಲ್ಯೂ ಸಿಗುವಂತ. ಇಲ್ಲಿನ ಚಕೋತಕ್ಕೆ ಕಂಪೇರ್ ಮಾಡಿದ್ರೆ ಇದು ಹೇಗೆ ಡಿಫ್ರೆಂಟ್ ಆಗಿ? ಹಣ್ಣು ಅದೇ ಹೇಳಿದ್ ನಾನು, ಇಲ್ಲಿನ ಚಕೋತಗಳು ವರ್ಷದಲ್ಲಿ ಒಂದಷ್ಟು ತಿಂಗಳುಗಳು ಮಾತ್ರ ಇರ್ತವೆ. ಮಳೆಗಾಲದ ಆ ಸಂದರ್ಭದಲ್ಲಿ ಇದು ವರ್ಷ ಪೂರ್ತಿ ಕೊಡ್ತದೆ, ಬೀಜ ರಹಿತ ಆಗಿರ್ತದೆ. ಇನ್ನೊಂದು ಅಸಿಡಿಕ್, ಈ ಸಿಟ್ರಸ್ ಇದು ಉಂಟಲ್ಲ, ಅದು ಈ ನುಂಗುವಾಗ ಒಂದು ಕಹಿ ಬರುದು. ಎಲ್ಲ ಚಕೋತಗಳಿಗೆ ಒಂದು ನುಂಗುವಾಗ ಒಂದು ಕಹಿ ಬರುವಂತ. ಇದು ಸರಿಯಾಗಿ ಹಣ್ಣಾದಾಗ ಆ ಕಹಿಯೇ ಬರುದಿಲ್ಲ. ನಾನು ಆಗ್ಲೇ ಹೇಳಿದಾಗೆ ಈ ಮಾರ್ಕೆಟ್ ಅಲ್ಲಿ ರಿಟೇಲ್ ಆಗಿ ಇಳಿಸ್ಕೊಳ್ಳುವಂತ. ಮತ್ತೆ ಈ ಚಕೋತವನ್ನ ಕೋಸಂಬರಿಗೆ ಹಾಕ್ತಾರೆ. ಕೋಸಂಬರಿಯಿಂದ ಮಾಡುವಾಗ ಅದು ಹಾಕುವಾಗ ಈ ಉಪ್ಪು ಹಾಕಿದ ತಕ್ಷಣ ಬಾಕಿ ಎಲ್ಲವೂ ಕೂಡ ಈ ರಸ ಇರುವಂತದ್ದು ಮೆಲ್ಟ್ ಆಗಿ ಬಿಡ್ತದೆ, ಹೆಚ್ಚು ಹೊತ್ತು ಉಳಿದಿಲ್ಲ. ಈ ಕ್ಯಾಟರಿಂಗ್ ನವರಿಗೆಲ್ಲ ಆ ಸಮಸ್ಯೆ ಆಗ್ತದೆ. ಇದು ಗರಿ ಗರಿಯಾಗಿ ಒಳ್ಳೆ ಫಿಂಗರ್ ಲೈನ್ ತರ ಹರಳಾಗಿ ಉಳಿತದೆ. ಅದು ಮಾರ್ಕೆಟಿಗೆ ಹೆಚ್ಚು ಒಳ್ಳೆ ಇದು ಬರುವಂತದ್ದು. ಇದು ಮಲ್ಬೆರಿ ಅಂತ ಹೇಳಿ, ಸಾಮಾನ್ಯವಾಗಿ ಮಲ್ಬೆರಿ ಅಂತ ಹೇಳಿದ್ರೆ ನಮ್ಗೆ ಈ ಹಿಪ್ಪುನೇರಳೆ ಅಂತ ಹೇಳಿ ಕರಿತೇವಲ್ಲ, ರೇಷ್ಮೆ ಹುಳಕ್ಕೆ ಹಾಕುವಂಥದ್ದು. ಅದರಲ್ಲಿ ಎಡಿಬಲ್ ಫ್ರೂಟ್ಗಳು ಮಲ್ಬೆರಿ, ಬೇರೆ ಬೇರೆ ಮಲ್ಬೆರಿಗಳಿದಾವೆ. ಇದು ಶಹದೂದ್ ಮಲ್ಬೆರಿ ಅಂತ ಹೇಳಿ, ರೆಡ್ ಕಲರ್ ಬರ್ತದೆ, ಉದ್ದ ಬರ್ತದೆ ನೋಡಿ. ಇಲ್ಲಿ ಹೂ ಬಂದು ಮಿಡಿ ಆಗಿದೆಯಷ್ಟೇ. ಇದರ ವಿಶೇಷತೆ ಏನಂದ್ರೆ ಈ ಹಣ್ಣನ್ನ ಮಾತ್ರ ತಿನ್ನೋದಲ್ಲ, ಈ ಸೊಪ್ಪು ಉಂಟಲ್ಲ, ಈ ತರದ ಸ್ಟೇಜ್ ಅಲ್ಲಿ ಇರ್ತದಲ್ಲ, ಈ ಎಳೆ ಸೊಪ್ಪುಗಳು ಉಂಟಲ್ಲ, ಈ ಸೊಪ್ಪನ್ನ ನಾವು ಇದು ಪಲ್ಯ ಮಾಡ್ಕೊಳ್ಬಹುದು, ಅಥವಾ ಈ ನೀರುಳ್ಳಿ ಬಜ್ಜಿ ಅಂತ ಹೇಳಿ ಮಾಡ್ತೇವೆ ನಾವು, ಪಕೋಡ ಮಾಡ್ಕೊಳ್ಬಹುದು, ಜೊತೆಗೆ ಸಾಂಬಾರು ಮಾಡ್ಕೊಳ್ಬಹುದು. ಜಸ್ಟ್ ಇದ್ರ ಜೊತೆಗೆ ನಮ್ಗೆ ಪಚ್ಚೆ ಹಸಿರು ಇರ್ಬೋದು, ಕಡ್ಲೆ ಇರ್ಬೋದು, ಜೊತೆ ಹಾಕೊಂಡ್ರೆ ನಿಮ್ಗೆ ಪಾಲಕ್ ಸೊಪ್ಪೇ ಬೇಡ. ಪಾಲಕ್ ಸೊಪ್ಪಿನ ಪಲ್ಯ ಅಷ್ಟು ಚಂದ ಆಗ್ತದೆ. ಇದು ಕೂಡ ಆ ಟೇಸ್ಟ್ ಕೂಡ ಪಾಲಕ್ ಸೊಪ್ಪಿನ ಹಾಗೆ ಆಗ್ತದೆ. ಇನ್ನೊಂದೇನಂದ್ರೆ ನಮ್ಮಲ್ಲಿ ಎನಿ ಟೈಮ್ ಇರ್ತದೆ ಪಾಲಕ್ಕಿಗಾಗಿ ಔಷಧಿಗಳು. ನೀವು ನೋಡಿರ್ಬೋದು, ನಮ್ಮಲ್ಲಿ ತೋಟದಿಂದ ಕಿತ್ತು ತಂದ ಸೊಪ್ಪು ಮನೆಗೆ ಒಗಬಾಡ್ತದೆ. ಅದೇ ಪಾಲಕ್ ಬಿಸಿಲಿನಲ್ಲಿ ಇದು ರಸ್ತೆ ಬದಿಯಲ್ಲಿ ಇಟ್ಟದ್ದು ಒಂದ್ ಸ್ವಲ್ಪ ಕೂಡ ಬಾಡೋದಿಲ್ಲ. ಎಷ್ಟು ಕೆಮಿಕಲ್ಸ್ ಇರಿತಾರೆ. ಇದು ನ್ಯಾಚುರಲ್ ಆಗಿ ಯಾವುದು ಬೇಡ, ಜಸ್ಟ್ ಪ್ರೂನಿಂಗ್ ಮಾಡಿದ್ರೆ ಸಾಕು, ಮತ್ತೆ ಹೊಸ ಚಿಗುರು ಬರ್ತದೆ. ಒಳ್ಳೆ ಪೋಷಕಾಂಶ ನಿಮ್ಗೆ ಹರಿವೆ ಮತ್ತು ಬಸಳೆ ಅಥವಾ ಪಾಲಕಲ್ಲಿ ಎಷ್ಟು ಪೋಷಕಾಂಶಗಳು ಉಂಟು ಅದಕ್ಕಿಂತ ಹೆಚ್ಚು ಇಂಥವುಗಳಲ್ಲಿ ಇರ್ತದೆ. ಉದಾಹರಣೆಗೆ ಈ ರೇಷ್ಮೆ ಹುಳಗಳಿಗೆ ಇದನ್ನು ಹಾಕುವಂಥದ್ದು ಮೇಯ್ನ್ ಆಗಿ. ಇದು ಹಿಪ್ಪುನೇರಳೆ ಅಂತ ಹೇಳುವಂಥದ್ದು. ರೇಷ್ಮೆ ಹುಳಗಳು ಯಾಕೆ ತಿಂತವೆ ಅಂದ್ರೆ ಅದರಲ್ಲಿ ಪೋಷಕಾಂಶ ಇದೆ ಅಂತಲೇ ಅರ್ಥ. ಸುಮ್ಮಗೆ ಯಾವ ಹುಳ ಕೂಡ ಒಂದು ಒಳ್ಳೆ ಸೊಪ್ಪನ್ನು ತಿನ್ನೋದಿಲ್ಲ. ಒಳ್ಳೇದಿಲ್ಲದ ಸೊಪ್ಪು ಹುಳಗಳಿಗೂ ಬೇಡ, ಬಲಿತ ಸೊಪ್ಪು ಹುಳ ತಿನ್ನೋದಿಲ್ಲ. ಆ ಇಮ್ಮೆಚ್ಯೂರಿಟಿ ಆಗಿರುವಂತ ಸೊಪ್ಪುಗಳಲ್ಲಿ ಹೆಚ್ಚು ಪೋಷಕಾಂಶಗಳಿರ್ತದೆ. ಅದನ್ನ ಎಳೆ ಸೊಪ್ಪುಗಳನ್ನು ತಿಂತಾರೆ. ಹಾಗೆ ನಮ್ಗೆ ಕೂಡ ಖಂಡಿತವಾಗಿ ನಮ್ಮಲ್ಲಿ ವಾರಕ್ಕೊಮ್ಮೆ ಇದನ್ನ ಮಾಡ್ತಾ ಇರ್ತೇವೆ ನಾವು. ಅಂದ್ರೆ ಸುಲಭವಾಗಿ ಸಿಗುವಂತ ಸೊಪ್ಪು, ಜೊತೆಗೆ ಆರೋಗ್ಯಕ್ಕೆ ಪೋಷಕಾಂಶಗಳು ಅಥವಾ ಬಸಳೆ ಹರಿವೆಗಳಂತಹ ಇದನ್ನು ಸಾಕುವಷ್ಟು ಇದು ಕೆಲಸ ಕೂಡ ಇಲ್ಲ. ನ್ಯಾಚುರಲ್ ಆಗಿ ನಾವು ಬೇವಿನ ಸೊಪ್ಪು, ಇದು ಕರಿಬೇವಿನ ಸೊಪ್ಪು ಯಾವ ರೀತಿ ನಡ್ತೇವೋ ಆ ತರ ನಾಟಿ ಮಾಡುವಂತ. ಇದನ್ನ ಯಾವ ರೀತಿ ಪೋಷಿಸಬೇಕಾಗ್ತದೆ? ಎಂತ ಇಲ್ಲ, ಬರೀ ನಿಮ್ ದಾಸವಾಳ ಗಿಡ ಎಲ್ಲ ನೆಟ್ಟು ಬಿಡುವಂತದ್ದು ಮಾತ್ರ. ಒಂದು ಹಂತದಲ್ಲಿ ದೊಡ್ಡದಾಗುವಲ್ಲಿವರೆಗೆ ಮತ್ತೆ ಪ್ರೂನಿಂಗ್ ಮಾಡಿದಷ್ಟು ಚಿಗುರು ಬರ್ತದೆ, ಹಣ್ಣು ಬರ್ತದೆ. ಈ ಕಟ್ಟಿಂಗ್ಸ್ ಅದು ಮುಖ್ಯ. ಈ ಮಲ್ಲಿಗೆ ಗಿಡ ಎಲ್ಲ ಮಾಡ್ತಾರಲ್ಲ ಆ ತರ. ಯಾಕಂದ್ರೆ ಈ ತರ ಒಮ್ಮೆ ಹೂ ಬಂದು ಹಣ್ಣಾಗಿ ರೆಸ್ಟಿಗೆ ಹೋಗ್ತದೆ, ಅಂದ್ರೆ ಎಲೆಗಳೆಲ್ಲ ಒಣಗಿಸಿ ತರಗೆಲೆ ಆಗಿರ್ತದೆ. ಆ ಟೈಮಲ್ಲಿ ಕಟ್ ಮಾಡಿದ್ರೆ ಈ ಬಡ್ಡುಗಳು ಹೆಚ್ಚು ಚಿಗುರಿ ಉದ್ದಕ್ಕೆ ಬರ್ತದೆ. ಚಿಗುರಿನ ಜೊತೆಗೆ ಹೂ ಬರುದು ಇದರ ವಿಶೇಷ. ಹಾಗಾಗಿ ಹಣ್ಣು ಎಷ್ಟು ಹೆಚ್ಚು ಬೇಕಿದ್ರೆ ಪ್ರೂನಿಂಗ್ ಕಡ್ಡಾಯ. ಪ್ರೂನಿಂಗ್ ಇಲ್ಲದ್ರೆ ಹೀಗೆ ಅಲ್ಲೊಂದು ಇಲ್ಲೊಂದು ಬರ್ತಾ ಇರ್ತದೆ ಅಷ್ಟೇ. ತುಂಬಾ ಹಣ್ಣು ಬರ್ಬೇಕಾದ್ರೆ ಅದನ್ನು ಕಟ್ಟಿಮೆ ಬೇರೆ ಮರಗಳನ್ನು ತೋರಿಸ್ತೇನೆ ಆಮೇಲೆ ಯಾವ ರೀತಿ ಬರ್ತದೆ ಅಂತ. ಇದು ಚೈನಾದ ಒಂದು ಹಣ್ಣು, ಹೆಸರು ಸಿಲ್ವರ್ ಬೆರ್ರಿ ಅಂತ ಹೇಳಿ ಕರೀತಾರೆ. ಎಲೆಗ್ನಸ್ ಲ್ಯಾಟಿಫೋಲಿಯಾ ಅಂತ ಹೇಳಿ ಇದರದ್ದು ಬೊಟಾನಿಕಲ್ ನೇಮ್. ಇದರ ವಿಶೇಷತೆ ಇದರ ಎಲೆಯ ಕೆಳಗಡೆ ಉಂಟಲ್ಲ ಸಿಲ್ವರ್ ತರ ಇರ್ತದೆ. ಈ ಬೆಳಕಿಗೆ ನಾವು ಇದನ್ನ ಒಡ್ಡಿದಾಗ ಸಿಲ್ವರ್ ಕಲರ್ ಕಾಣಿಸ್ಕೊಳ್ಳುವಂಥದ್ದು. ಇನ್ನು ಒಂದು ವಿಶೇಷತೆ, ಇದರ ಎಲೆಯ ಮೇಲೆ ಕೂಡ ಈ ತರ ಸಿಲ್ವರ್ ಇದಿರ್ತದೆ ಪೌಡ್ಸ್ ನೋಡಿ. ಇದನ್ನ ಹೀಗೆ ಹೊಡೆದ್ರೆ ನಿಮ್ಗೆ ಸಿಲ್ವರ್ ಇರುವಂತದ್ದು. ಹಣ್ಣಿನ ಹೆಸರು, ಇನ್ನೊಂದು ಹೆಸರು ಭೂಮಿ ಫ್ರೂಟ್ ಅಂತ ಹೇಳಿ. ನೋಡಿ ಇಲ್ಲಿ ನಿಮ್ಗೆ ಹೂ ಮೊಗ್ಗು ಬರ್ತಾ ಇದೆ ಅಷ್ಟೇ, ಎಲ್ಲ ಕಾಯಿ ಇನ್ನೂ ಬರ್ಬೇಕಷ್ಟೇ. ಇಲ್ಲಿ ನಮ್ಮ ವೆಸ್ಟರ್ನ್ ಘಾಟಲ್ಲಿ ಇನ್ನೊಂದಿದೆ, ಎಲೆಗ್ನಸ್ ಕಾನ್ಫೈಟಾ ಅಂತ ಹೇಳಿ. ಅದು ತುಂಬಾ ಹುಳಿ ಹಣ್ಣು, ಹೆಸರು ಹಲಿಗೆ ಹಣ್ಣು ಅಥವಾ ಹುಲಿಗೆ ಹಣ್ಣು ಅಂತ ಹೇಳ್ತಾರೆ. ಪಕ್ಕ ನೋಡಿದಾಗ ಇಲ್ಲಿ ಎಲ್ಲರೂ ಕೂಡ ಹೇಳ್ತಾರೆ ಇದು ನಮ್ಮಲ್ಲಿ ಇದೆ ಅಂತ ಹೇಳಿ. ಬಟ್ ಅದು ತೀರಾ ಹುಳಿ, ತಿನ್ಲಿಕ್ಕೆ ಬಾಯಿ 2-3 ಹಣ್ಣು ತಿಂದ್ರೆ ಬಾಯಿ ಗುಳ್ಳೆ ಬರುವಷ್ಟು ಹುಳಿ ಇರ್ತದೆ. ಇದು ತುಂಬಾ ಸ್ವೀಟ್ ಇರ್ತದೆ. ಒಳ್ಳೆ ಕಮರ್ಷಿಯಲ್ ಫ್ರೂಟ್ ಇದು, ಚೈನಾದ ಒಂದು ಕಮರ್ಷಿಯಲ್ ಫ್ರೂಟ್. ಶ್ರಬ್ ಗಿಡ, ಪೊದರ ಬಳ್ಳಿ, ಹೆಚ್ಚು ಆರೈಕೆ ಅಂತ ಬೇಕಾಗುದಿಲ್ಲ, ಸುಲಭವಾಗಿ ಬೆಳೆ. ಕಲೆಕ್ಟ್ ಮಾಡಿ ನಾನು ಆಗ್ಲೇ ಹೇಳಿದಾಗ ಫಸ್ಟಿಗೆ ನನಗೆ ಈ ಕೃಷಿ
ನಾನೊಂದು 25 ವರ್ಷ ಆಯ್ತು ಈ ಫೀಲ್ಡ್ ಅಲ್ಲಿ ಇರುವಂತದ್ದು. ನಾನು ಹಣ್ಣಿನ ಹುಚ್ಚು ಹಿಡಿದದ್ದು. ಫೀಲ್ಡ್ ಅಂತ ಹೇಳುದಿಲ್ಲ, ನನ್ನ ಹುಚ್ಚು ಅಂತಲೇ ಕರಿತೇನೆ ನಾನು. ಅದಕ್ಕೋಸ್ಕರನೇ ನಾನು ಎಲ್ಲೂ ಕೂಡ ಇದು ಎಲ್ರು ಹೇಳ್ತಾರೆ ಬೋರ್ಡ್ ಹಾಕಿ ಇದು ಹಾಕಿ ಅಂತ. ನಾನು ಬೋರ್ಡ್ ಹಾಕೋದಿಲ್ಲ. ಯಾರಿಗೆ ಆಸಕ್ತಿ ಇದ್ದ ಅವ ಮಾತ್ರ ಬಂದ್ರೆ ಸಾಕು, ಅದ್ರ ಬಗ್ಗೆ ಅಧ್ಯಯನಕ್ಕೆ ಬಂದ್ರೆ ಸಾಕು. ತುಮ್ಗೆ ತೋಟ ಸುತ್ತುದು ಹಣ್ಣುಗಳನ್ನ ತಿನ್ನೋದಕ್ಕೆ ಅಂತ ಬರಬೇಡಿ, ಕಲೀಲಿಕ್ಕೆ ಯಾರಿಗೆ ಬೇಕೋ ಅವ್ರಿಗೆ ಮಾತ್ರ ನಾವು ಹೆಚ್ಚೆಷ್ಟು. ನನಗೆ ಫಸ್ಟಿಗೆ ನಾನು ಈ ಕೃಷಿ ಫೀಲ್ಡಿಗೆ ಇಳಿದು, ನಾನು PUC ಮಾಡ್ಕೊಂಡು ನಾನು ಕೃಷಿ ಫೀಲ್ಡಿಗೆ ಇಳಿದವನು. ಚಾಲೆಂಜ್ ಆಗಿ ತಗೊಂಡವನು, ಕೃಷಿ ಯಾಕೆ ಮಾಡಬಾರ್ದು ಅಂತೇಳಿ. ಆ ಟೈಮಲ್ಲಿ ಅಡಿಕೆಗೆ 39 ರೂಪಾಯಿ 40 ರೂಪಾಯಿಗೆ ಒಮ್ಮೆ ಇಳೀತು ರೇಟ್. ಅವಾಗ ಇನ್ನು ಈ ಅಡಿಕೆ ಎಷ್ಟಾದ್ರೂ ತಿನ್ಲಿಕ್ಕೆ ಆಗುವಂತ ವಸ್ತು ಅಲ್ಲ, ಏನಾದ್ರೂ ಹೊಸ್ತು ಮಾಡಬೇಕು ಅಂತೇಳಿ. ಅವಾಗ ಈ ಸಾಮಾನ್ಯವಾಗಿ ಈ ಹಣ್ಣುಗಳನ್ನ ಚಿಕ್ಕು ಮಾವು ನಮ್ಮ ತಂದೆ ಇಂದಲೇ ಬಂದಂತಹ ಒಂದು ಕರಗತ ವಿದ್ಯೆ ಅದು. ಅವ್ರ ಹಣ್ಣಿನ ಗಿಡಗಳನ್ನ ಅವರು ಕೂಡ ನಡ್ತಿದ್ರು. ಮತ್ತೆ ಯಾವ ಸೀಸನ್ ಅಲ್ಲಿ ಎಂತ ಹಣ್ಣು ಸಿಕ್ಕಿದ್ರು ಮಕ್ಕಳಿಗೆ ತಂದು ಕೊಡ್ತಿದ್ರು, ಪೇಟೆಯಿಂದ ತಂದು ಕೊಡ್ತಿದ್ರು, ಹೆಚ್ಚು ಕಡಿಮೆ ನೋಡ್ತಿರ್ಲಿಲ್ಲ. ಆ ಬಡತನದಲ್ಲೂ ಕೂಡ ನಾವು ಆ ಹಣ್ಣನ್ನು ತಿಂದಿದ್ದೇವೆ. ಅದು ಹುಚ್ಚು ಮತ್ತೆ ಬೆಳೀತಾ ಹೋಯ್ತು. ಹಣ್ಣುಗಳನ್ನ ನೆಟ್ಟು ಯಾವುದೋ ಒಂದು ಹಣ್ಣು ಬಂದಿತ್ತು ಆ ಟೈಮಲ್ಲಿ. ನಾನು ಫೇಸ್ಬುಕ್ ಅವಾಗ ಹೊಸ್ತು ನಮಗೆ, ಫೇಸ್ಬುಕ್ ಅಂತ ಹೇಳಿದ್ರೆ ಇಂಟ್ರೊಡಕ್ಷನ್ ಆದದ್ದಷ್ಟೇ. ಆ ಸಮಯದಲ್ಲಿ ಹಣ್ಣಿನ ಫೋಟೋವನ್ನ ಫೇಸ್ಬುಕ್ಕಿಗೆ ಹಾಕಿದ್ದೆ. ಆ ಫೇಸ್ಬುಕ್ ಅಲ್ಲಿ ನೋಡಿದ ಒಬ್ಬ ಥೈಲ್ಯಾಂಡ್ನ ಲರ್ಸ್ವಾಕ್ ಪರ್ಚಾಬೆರಿ ಅಂತ ಹೇಳುವಂತ ಒಬ್ಬ ವ್ಯಕ್ತಿ, ಅವ ನನಗೆ ಫಸ್ಟಿಗೆ ಲಿಂಕ್ ಆದದ್ದು. ಅವ ಹೇಳಿದ ಆ ಹಣ್ಣಿನ ಬೀಜ ನನಗೆ ಕಳಿಸ್ಕೊಡು. ನನಗೆ ಫಾರಿನ್ ಕಳಿಸ್ ಗೊತ್ತಿಲ್ಲ ಮಾರೆ, ನನಗೆ ಏನೂ ಗೊತ್ತಿಲ್ಲ ಈ ಫೀಲ್ಡ್ ಅಂತ ಹೇಳಿದೆ. ಅವ ಹೇಳಿದೆ ಹೀಗೀಗೆ ಮಾಡು ಹೀಗೀಗೆ ಮಾಡು, ಬಾಕಿ ಡೀಟೇಲ್ಸ್ ಅನ್ನೆಲ್ಲ ಹೇಳಿದೆ, ಹೀಗೆ ಕಳಿಸ್ಕೊಡ್ಲಿಕ್ಕೆ ಇರೋ. ಆ ವ್ಯವಸ್ಥೆಯನ್ನು ಮಾಡಿದೆ, ಕಳಿಸ್ಕೊಟ್ಟಾಗ ಅವ ದುಡ್ಡು ಎಷ್ಟು ಬೇಕು ಅಂತ ಕೇಳಿದ. ನಾನು ಹೇಳಿದೆ ನಾನು ದುಡ್ಡಿಗಾಗಿ ಮಾಡಿದ್ದಲ್ಲ, ನನಗೆ ನಿನ್ನಲ್ಲಿಂದ ಏನಾದ್ರು ಇದ್ದದನ್ನ ಕಳಿಸ್ಕೊಡು ಅಂತ ಹೇಳಿ. ಒಂದು ರೀತಿಯ ಬಾರ್ಟರ್ ಸಿಸ್ಟಮ್. ಈ ಬಾರ್ಟರ್ ಸಿಸ್ಟಮಿನ ಮೂಲಕ ಶುರುವಾಗಿ ಇನ್ನೊಬ್ಬ ನಾನು ನೆನೆಸ್ಕೊಳ್ಳೇಬೇಕು, ಅನೆಸ್ಟರ್ ಮೊಜೆಮೋ ಅಂತ ಹೇಳಿ ಬ್ರೆಜಿಲಿಯನ್ ಒಬ್ಬ ಫ್ರೆಂಡ್. ಅವ ಕೂಡ ಹೇಳಿದ, ಫೇಸ್ಬುಕ್ ಅಲ್ಲಿ ನೋಡಿದ, ನಮ್ಮಲ್ಲಿ ಒಂದಷ್ಟು ಹಣ್ಣಿನ ಬೀಜಗಳು ಉಂಟು, ನಾನು ನಿನಗೆ ಕಳಿಸ್ಕೊಡ್ತೇನೆ ಅಂತ. ನಾನು ಅವನಿಗೆ ಏನು ಕೇಳಲಿಲ್ಲ, ನೀನು ಬೆಳಿ ಅಂತ ಹೇಳಿ ಕಳಿಸ್ಕೊಟ್ಟೆ. ಮತ್ತೆ ನಾನು ಹೇಳಿದೆ ಸುಮ್ಗೆ ಕಳಿಸ್ಕೊಡ್ಬೇಡ, ನಿನಗೆ ಎಂತ ಬೇಕು ನಮ್ಮದು ಒಂದಷ್ಟಿದೆ ಅಂತ ಹೇಳಿ. ಹಾಗೆ ಬೆಳೀತಾ ಹೋಗಿ ಕಾನೂನುಗಳು, ಆ ಸಮಯದಲ್ಲಿ ಇಷ್ಟೊಂದು ದೊಡ್ಡ ಕಾನೂನಿನ ಸಮಸ್ಯೆಗಳಿರ್ಲಿಲ್ಲ. ಇನ್ನೊಂದೇನಾಯ್ತು ಅಂದ್ರೆ ನನಗೂ ಕೂಡ ಅನಿಸ್ತು, ಈ ಕೊರೋನಾದಂತಹ ಕಾಯಿಲೆಗಳು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ, ಅದಕ್ಕೋಸ್ಕರವೇ ರೆಗ್ಯುಲೇಷನ್ ಇರುವಂತದ್ದು, ರೂಲ್ಸ್ಗಳಿರುವಂಥದ್ದು. ಯಾಕಂದ್ರೆ ಗಿಡಗಳಿಗೆ ಕೂಡ ನಮ್ಮ ದೇಶಕ್ಕೆ, ನಾನೊಬ್ಬ ದೇಶ ಪ್ರೇಮಿ, ನಾನು ನಮ್ಮ ದೇಶಕ್ಕೆ ಯಾವುದೇ ರೀತಿಯ ತೊಂದರೆ ಆಗುವಂತ ಕೆಲಸಗಳನ್ನು ನಾನು ಮಾಡ್ಲಿಕ್ಕೆ ಇಷ್ಟಪಡೋದಿಲ್ಲ. ನಮ್ಮ ರೈತರಿಗೆ ಕೂಡ ತೊಂದರೆ ಆಗ್ಬಾರ್ದು. ನಮ್ಮ ರೈತರಿಗೆ ಬರ್ಬೇಕೇನಾದ್ರೂ ಹೊಸ ಸಂಗತಿಗಳು ಬರಬೇಕು. ಅದಕ್ಕೋಸ್ಕರ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ, ಅದಕ್ಕೆ ಒಂದು ಫೈಟೋಸ್ಯಾನಿಟರಿ ಅಂತ ಹೇಳಿ ಸರ್ಟಿಫಿಕೇಶನ್ ಆಗಬೇಕು. ನನ್ನ ಫ್ರೆಂಡ್ ಒಬ್ರು ಸುಧೀರ್ ಅಂತ ಹೇಳಿ ಪೆರಡೂರಿನವರು, ಸಾಫ್ಟ್ವೇರ್ ಇಂಜಿನಿಯರ್. ಇಷ್ಟೆಲ್ಲ ಮಾಡ್ತಿದ್ದೀಯಲ್ಲ ಮಾರೆ, ನೀನೊಮ್ಮೆ ಫಾರಿನ್ನಿಗೆ ಬಾ ನನ್ನ ಜೊತೆ, ನಾನು ನಿನ್ನನ್ನು ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದ್ರು. ಅವಾಗ 8,000 ರೂಪಾಯಿಯಲ್ಲಿ ರೌಂಡ್ ಟ್ರಿಪ್ ನನಗೆ, ಅಷ್ಟು ಕಡಿಮೆ ಇತ್ತು. ಮಲೇಷ್ಯಾಕ್ಕೆ ಕರ್ಕೊಂಡು ಹೋದಾಗ ಎಂಥದ್ದು ಬೇಕು ಅಂತ ಅನಿಸ್ತು, ಗಿಡಗಂದಂದೆ ಇದನ್ನು ತರೋದು ಹೇಗೆ ಅಂತೇಳಿ ಅವರಿಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಆಮೇಲೆ ಹೀಗೆ ಮಾಡಬೇಕು, ಅದಕ್ಕೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಲೈಸೆನ್ಸ್ ಬೇಕು ಅಂತ ಹೇಳಿ ಆಯಿತು. ಅದನ್ನು ನಾನು ಯಾಕೆ ಮಾಡಬಾರ್ದು ಅಂತೇಳಿ ಆಯಿತು. ಮಾಡಬೇಕಿದ್ರೆ ಅದಕ್ಕೆ ನರ್ಸರಿ ಹೆಸರಲ್ಲಿ ಮಾಡಿದರೆ ಹೆಚ್ಚು ನಿಮಗೆ ತರಲಿಕ್ಕೆ ಆಗ್ತದೆ. ನರ್ಸರಿಯನ್ನು ಒಂದು ಲೈಸೆನ್ಸ್ ತಗೊಂಡೆ, ನರ್ಸರಿ ಹೆಸರಲ್ಲಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಲೈಸೆನ್ಸ್ ಮಾಡಿಕೊಂಡೆ. ಜೊತೆಗೆ ಥೈಲ್ಯಾಂಡ್ಗೆ ಹೋಗಿ ಅಲ್ಲಿ ಹೇಗೆ, ಅಥವಾ ಥೈಲ್ಯಾಂಡ್ ಇರ್ಬೋದು, ಮಲೇಷ್ಯಾ ಇರ್ಬೋದು, ಅಲ್ಲಿ ಕೇಳಿದೆ. ಅಲ್ಲಿಯ ಫ್ರೆಂಡ್ಸ್ಗಳು ನನಗೆ ಅಂತಂದರೆ ಆಲ್ ಓವರ್ ವರ್ಲ್ಡಿನಲ್ಲಿ ನನಗೆ ಫ್ರೆಂಡ್ಗಳಿದ್ದಾರೆ ಈಗ. ಯಾಕಂತಂದರೆ ತಿರುಗಾಡೋದಕ್ಕೆ ಅಂತಂದ್ರೆ ಅವರ ಕಾರಲ್ಲೇ ಹೋಗ್ತೀನಿ ನಾನು. ಯಾಕಂದರೆ ಆ ಏರಿಯಾದಲ್ಲಿ ಹಳ್ಳಿಗಳಿಗೆ ಹೋಗ್ತೇನೆ ನಾನು. ಈಗ ಇಲ್ಲಿ ನಮಗೆ ಕ್ಯಾಶ್ ಚೇಂಜ್ ಎಲ್ಲ ಮಾಡುವಾಗ ಅವ್ರು ಕಾರ್ಡ್ ಕೊಡ್ತಾರೆ, ನನಗೆ ಕಾರ್ಡ್ ಬೇಡ, ಕ್ಯಾಶೇ ಬೇಕು. ಯಾಕಂತಂದರೆ ರೂರಲಲ್ಲಿ ಕಾರ್ಡ್ ಸ್ವೈಪಿಂಗ್ ಎಲ್ಲ ಸಿಗೋದಿಲ್ಲ ನಮಗೆ. ನಾನು ಹಳ್ಳಿಗಳಿಗೆ ಹೋಗೋದು, ಯಾರ್ದು ರೈತರ ಮನೆಯಲ್ಲಿ ಉಳ್ಕೊಳ್ಳೋದು. ಹಾಗಾಗುವಾಗ ನಾನು ಹೇಳಿದೆ, ನನಗೆ ಅಲ್ಲಿಯ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಅವರು ಅಲ್ಲಿಯ ಲೋಕಲ್ ಫ್ರೆಂಡ್ಸ್ಗಳು ಬೇಕಾಗ್ತದೆ. ಫೈಟೋ ಸರ್ಟಿಫಿಕೇಶನ್ ಮಾಡಬೇಕಿದ್ರೆ ಲ್ಯಾಬ್ ಬೇಕಾಗ್ತದೆ, ಉಂಟು ನಿಯರ್ ಬೈ ಎಲ್ಲಿ ಉಂಟು ಅಂತ ಗೊತ್ತಾಗಬೇಕಿದ್ರೆ ಅಲ್ಲಿ. ಆ ಥರ ಲ್ಯಾಬಲ್ಲಿ ಲೀಗಲಿ ಮಾಡಿ ತರ್ತಾ ಇದ್ದೇವೆ ನಾವು. ಇವಾಗ ವರ್ಷದಲ್ಲಿ ಸುಮಾರು 1.5 ಕೋಟಿ ರೂಪಾಯಿ ಮೌಲ್ಯದ ಗಿಡಗಳನ್ನು ನಾವು ಇಂಪೋರ್ಟ್ ಮಾಡ್ತೇವೆ. ಅದನ್ನು ಮಾಡೋದು ಮಾತ್ರ ಅಲ್ಲ, ಅದನ್ನು ಇಲ್ಲಿ ಗಿಡ ಹಾಕ್ತೇವೆ, ನಾವು ಮಲ್ಟಿಪ್ಲೈ ಮಾಡ್ತೇವೆ. ನಮ್ಮ ಫಾರ್ಮರ್ಸಿಗೆ ಯಾವುದು ಬೇಕು ಅಂತ ಹೇಳುವಂಥದ್ದನ್ನು ನಾವು ಅವರಿಗೆ ಬೇಕಾದ ರೀತಿಯಲ್ಲಿ ಮಾಡಿ ಕೊಡ್ತಾ ಇದ್ದೇವೆ. ಬಹುಶಃ ಇದರಿಂದ ಅರ್ಥ ಆಗುದೇನು ಅಂತ ಹೇಳಿದ್ರೆ, ಅಂದ್ರೆ ಒಂದು ನೀವೀಗ ತೋರಿಸ್ತಾ ಇರುವಂತ ಪ್ರತಿಯೊಂದು ಗಿಡದ ಹಿಂದೆ ಅಷ್ಟೇ ಶ್ರಮ ಉಂಟು. ಹೌದು, ಅಲ್ಲಿ ಹೋಗಿ ಹುಡುಕಿ ಇಲ್ಲ ನಾವು ಅಂದ್ರೆ ಈಗ ಮೊನ್ನೆ ತಾನೇ ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಇತ್ತು, ಕ್ಯಾಸೆಟ್ ಫೇರ್ ಅಂತ ಹೇಳಿ ಥೈಲ್ಯಾಂಡ್ ಅಲ್ಲಿ. ಅತ್ಯಂತ ದೊಡ್ಡ ಅಲ್ಲಿಯ ಎಂತ ಹೇಳುವಂಥದ್ದು ಯೂನಿವರ್ಸಿಟಿಯಲ್ಲಿ ನಡೆಯುವಂಥ ಎಕ್ಸಿಬಿಷನ್. ಅಲ್ಲಿಗೆ ಹೋದಾಗ ಈ ಹೊಸ ವೆರೈಟೀಸ್ ಅಂತ ಹೇಳಿದ್ರೆ ಕಡಿಮೆಗೆ ಸಿಗುದಿಲ್ಲ. ಏನಿದ್ರು ಸರ್ 2,000 ಬಾತು, 4,000 ಬಾತು, 6,000 ಬಾತು ಹೀಗೆ ಹೇಳ್ತಾರೆ. 6,000 ಬಾತು ಅಂದ್ರೆ 18,000 ರೂಪಾಯಿ ನಮ್ಮ ಇಂಡಿಯನ್ ರುಪೀಸ್ ಆಗ್ತದೆ. ಖರ್ಚು ಅಂತೂ ಕಡಿಮೆ ಅಲ್ಲ.
ನಾನೊಂದು ಸಣ್ಣ ನರ್ಸರಿಯನ್ನು ಇಟ್ಕೊಂಡಿದ್ದೇನೆ. ಅದರಲ್ಲಿ ಬರುವಂತ ಎಲ್ಲಾ ಆದಾಯವನ್ನು ಕೂಡ ಈ ಹೊಸತಕ್ಕೆ ಹಾಕ್ತೇನೆ. ನನಗೆ ಆದಂತ ನನಗೆ ಅಡಿಕೆ 4,000 ಅಡಿಕೆ ಮರ ಉಂಟು, ರಬ್ಬರ್ 1,500 ರಬ್ಬರ್ ಮರ ಉಂಟು. ನಮ್ಮ ಮನೆ ಹೊಟ್ಟೆಪಾಡಿಗಿರುವಂತ ವ್ಯವಹಾರ ಅದ್ರಲ್ಲಿ ನಡೀತಾ ಇರ್ತದೆ. ಇದೆಂತದ್ರು ಕೂಡ ಪುನರಪಿ ನಮ್ಮ ಹೊಸ ಸಂಶೋಧನೆಗಾಗಿ ನಾವು ಇದನ್ನು ಬಹುಶಃ ಅದರಿಂದ ನಾವೀಗ ಕಲಿತಾ ಇದ್ದೇವೆ. ಖಂಡಿತವಾಗಿ ಎಲ್ಲ ಶಾಲೆ ಮಕ್ಕಳು ಬರ್ತಾರೆ ಇಲ್ಲಿಗೆ, ಸೈಂಟಿಸ್ಟ್ಗಳು ಬರ್ತಾರೆ, ಬಾಟ್ನಿ ಸ್ಟೂಡೆಂಟ್ಗಳು ಬರ್ತಾರೆ, ರೈತರು ಬರ್ತಾರೆ. ಯಾರಿಗಿದ್ರು ಕೂಡ ನಾವು ಎಂಟ್ರೆನ್ಸ್ ಫೀಸ್ ಅಂತ ಹೇಳಿ ನಾವು ಇಡ್ಲಿಲ್ಲ. ಬಹಳಷ್ಟು ಸಲಹೆಗಳು ಬಂದು ನಿಮ್ಗೆ ಸಮಸ್ಯೆ ಆಗ್ತದೆ ನೀನು ಎಂಟ್ರೆನ್ಸ್ ಫೀಸ್ ಎಂಟ್ರೆನ್ಸ್ ಫೀಸ್ ಇಟ್ಟು ನಾನು ಅಡಿ ಹಾಳಾಗೋ ಒಂದು ನನಗಿದಿಲ್ಲ. ನಾನು ಎಷ್ಟು ಕಲ್ತಿದ್ದೇನೆ ಅಷ್ಟನ್ನು ನಾನು ಸಮಾಜಕ್ಕೆ ಕೊಡುವ ಅಂತ ಹೇಳುವಂತ ಒಂದು ಸಣ್ಣ ಒಂದು ಭಾವನೆ ಅಷ್ಟೆ. ಅದೇ ಮಾದರಿ. ಇದು ಮಲಬಾರ್ ಚೆಸ್ಟ್ನಟ್ ಅಂತೇಳಿ ಹೆಸರು. ಸಾಮಾನ್ಯವಾಗಿ ಇದನ್ನು ಆಫ್ರಿಕನ್ ಪಿಸ್ತಾ ಅಂತಲೂ ಕರೀತಾರೆ. ಅದು ಯಾಕೆ ಆ ಹೆಸರು ಬಂತು ಗೊತ್ತಿಲ್ಲ. ಇದು ನಮ್ಮ ಇಂಡಿಯನ್ ನೇಟಿವ್ ಹಣ್ಣಲ್ಲ, ಬೀಜ ಜಾತಿ. ಇದು ನಮ್ಮಲ್ಲಿ ಬಾದಾಮಿ ಇರ್ಬೋದು ಅಥವಾ ಪಿಸ್ತಾ ಇರ್ಬೋದು ಅಥವಾ ಗೇರು ಬೀಜ ಇರ್ಬೋದು. ಇದೇ ತರ ನೋಡಿ, ಇಲ್ಲಿ ಹಣ್ಣಾದಾಗ ಇದರದ್ದು ವಿಶೇಷತೆ ಅಂದ್ರೆ ಕಾಯಿ ಬೆಳೆದಾಗ ಎಳೆಕಾಯಿಯನ್ನು ಕೂಡ ನಾವು ಎಳೆ ಗೇರು ಬೀಜವನ್ನ ಒಡೆದು ತಿನ್ಬಹುದು. ಒಳ್ಳೆ ರುಚಿಕರ ಇರ್ತದೆ. ಪಲ್ಯ ಮಾಡ್ಕೊಡ್ಬೋದು. ಅದ್ರ ಜೊತೆಗೆ ಈ ತೊಂಡೆಕಾಯಿ ಎಲ್ಲ ಜೊತೆಗೆ ನಾವು ಮಿಕ್ಸ್ ಮಾಡಿ ಯೂಸ್ ಮಾಡ್ಕೋಬಹುದು. ಇದ್ರ ವಿಶೇಷತೆ ಅಂದ್ರೆ ಕಾಯಿ ಬೆಳೆದ ತಕ್ಷಣ ಅದು ಓಪನ್ ಆಗಿ ಬೀಳುತ್ತದೆ. ಇಲ್ಲಿ ನೋಡ್ಬೋದು ನಿಮ್ಗೆ, ನೋಡಿ ಈ ತರ ಬೀಜಗಳು ನೋಡಿ. ಇದು ಕಾಯಿ ಬೆಳೆದ ತಕ್ಷಣ ಇದು ಕಾಯಿ ಒಣಗಿ ಈ ತರ ಓಪನ್ ಆಗಿ ಬೀಳ್ತದೆ. ಈ ಬೀಜಗಳು ಬರುವಂತದ್ದು. ಈ ಬೀಜ ಉಂಟಲ್ಲ, ಇದು ಬೀಜದ ಇರುವಂತದ್ದು. ಇದರ ಸಿಪ್ಪೆ ಉಂಟಲ್ಲ, ಈ ತರ ಸಿಪ್ಪೆಯನ್ನು ತೆಗಿಬೇಕು. ಫ್ರೈ ಮಾಡಿ, ಆಕ್ಚುಲಿ ಒಣಗಿದ ಇದನ್ನ ನೀವು ಬಾಣಲೆಯಲ್ಲಿ ಅಥವಾ ಇದರಲ್ಲಿ ಫ್ರೈ ಮಾಡಿ ತಿಂದ್ರೆ ಒಳ್ಳೆ ಬಾದಾಮಿ ತಿಂದ ಹಾಗೆ ತಿನ್ಲಿಕ್ಕೆ ಆಗ್ತದೆ. ಈ ಸಿಪ್ಪೆ ತೆಗೆದು ತಿನ್ನುವಂಥದ್ದು. ಸಿಪ್ಪೆ ಸ್ವಲ್ಪ ಗಟ್ಟಿ ಇರ್ತದಲ್ಲ, ಹಾಗಾಗಿ ಸಿಪ್ಪೆಯನ್ನು ತಿನ್ನೋದು ಕಷ್ಟ. ನೋಡಿ ಈ ತರ ಇದನ್ನ ತಿನ್ನುವಂಥದ್ದು. ಒಂಥರ ಮಿದುಳಿನ ಶೇಪ್ ಅನ್ನು ಹೊಂದ್ಕೊಂಡಿರೋದು ನಾವು ನೋಡ್ಬೋದು. ಇದು ವಾಲ್ನಟ್ ಅಂತ ಹೇಳಿ ಬರ್ತದೆ. ಯಾವುದೇ ಹಣ್ಣು ಕೂಡ ಪ್ರಕೃತಿ ಇರುವಂತದ್ದೊಂದು ವಿಚಿತ್ರ ಐಡೆಂಟಿಫಿಕೇಶನ್. ನೋಡಿ, ತಲೆಯ ಮಿದುಳಿಗೆ ಹೆಚ್ಚು ಉಪಯೋಗ ಆಗುವಂತ, ಜ್ಞಾಪಕ ಶಕ್ತಿಗೆ ಉಪಯೋಗವಾಗುವಂತ ಹಣ್ಣುಗಳಿವು, ನಟ್ಟುಗಳಿವುಗಳು. ನೀವು ಸುಲಭದಲ್ಲಿ ಅರ್ಥ ಮಾಡ್ಬೇಕಾದ್ರೆ ಒಂದೆಲಗ, ಉರಗೆ ಅಂತ ಹೇಳಿ ಕರಿತೇವೆ, ಒಂದೆಲಗ ಅಂತ ಹೇಳಿ ಕರೀತಾರೆ. ಈ ಒಂದೆಲಗದ ಇದು ನೋಡಿ, ಆ ಶೇಪ್ ನೋಡಿ, ಅದು ಕಿಡ್ನಿ ಮತ್ತು ಮಿದುಳಿಗೆ, ಅದನ್ನ ಜ್ಞಾಪಕ ಶಕ್ತಿಗೆ ಆ ಶೇಪನ್ನು, ಮಿದುಳಿನ ಶೇಪನ್ನು ಕಾಣಿಸ್ಕೊಳ್ತದಲ್ಲ, ಅದು ಮಿದುಳಿನ ಶೇಪ್ ಎಂದು. ಹಾಗೆ ಸೀತಾಫಲ ಹಾರ್ಟ್ ಶೇಪ್ ಅಲ್ಲಿ ಉಂಟು. ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳನ್ನ ಅಥವಾ ಹೌದು, ಪ್ರಕೃತಿಯೇ ಐಡೆಂಟಿಫಿಕೇಶನ್. ಎಲ್ಲ ಹಣ್ಣುಗಳು ಕೂಡ ಅದರದ್ದೇ ಆದ ಸಿಂಬಲ್ಸ್ ಅನ್ನು ತೋರಿಸ್ತದೆ. ಪ್ರಕೃತಿ ಮಾತಾಡ್ತದೆ, ನಮ್ಗೆ ಮಾತಾಡ್ಲಿಕ್ಕೆ ಗೊತ್ತಿಲ್ಲ. ಎಷ್ಟೋ ಜನ ಹೇಳ್ಲಿಕ್ಕುಂಟು, ಗಿಡ ಮರಗಳು ಇದು ನಿಸ್ತೇಜವಾಗಿರ್ತದೆ, ಚಲನೆ ಇಲ್ಲ, ಮಾತಾಡೋದಿಲ್ಲ ಅಂತ. ನಮಗೆ ಅವುಗಳ ಜೊತೆಗೆ ಮಾತಾಡ್ಲಿಕ್ಕೆ ಗೊತ್ತಿಲ್ಲ. ಒಳ್ಳೆಯ ಇದು ಶೇಪ್, ಇದು ಮಿದುಳಿನ ಜ್ಞಾಪಕ ಶಕ್ತಿಯನ್ನ ಹೆಚ್ಚಿಸ್ಕೊಳ್ಳಿಕ್ಕೆ ಇರುವಂತದ್ದು. ಇದರ ಫ್ರೈ ಮಾಡಿ ತಿನ್ಬಹುದು, ಹಾಗೆ ತಿನ್ಬಹುದು, ಎಳೆ ಬೀಜಗಳನ್ನು ತಿನ್ಬಹುದು, ಆರ್ಮೆಂಟಲ್ ಆಗಿ ನಡ್ಬೋದು, ನೆರಳಿಗಾಗಿ ನಡ್ಬೋದು. ಒಳ್ಳೆ ಗಟ್ಟಿಯಾದಂತ ನೋಡಿ, ಬೇರುಗಳನ್ನು ನೋಡ್ಬೇಕು, ಬಹಳಷ್ಟು ಗಟ್ಟಿಯಾಗಿ ಭೂಮಿಯನ್ನು ಹಿಡ್ಕೊಳ್ತದೆ, ಭೂ ಸವಕಳಿಯನ್ನು ತಡೀತದೆ. ರೋಡಿನ ಸೈಡ್ ಅಲ್ಲೆಲ್ಲ ನೆಟ್ರೆ ಹೆಚ್ಚು ಒಳ್ಳೇದು ಅಂತ ಹೇಳುವಂಥದ್ದು. ನೆರಳು ಜೊತೆಗೆ ಪ್ರಾಣಿ ಪಕ್ಷಿ, ಇರುವೆ, ಪತಂಗ, ಬೇರೆ ಬೇರೆ ಪ್ರಾಣಿಗಳಿಗೂ ಕೂಡ ಒಂದು ನ್ಯಾಚುರಲ್ ಫುಡ್. ನಾನು ಆಗ್ಲೇ ಹೇಳಿದಾಗೆ, ಅದು ಕಾಯಿ ಬೆಳೆದ ಹಾಗೆ ಅದು ಒಡಿತದೆ, ಬೀಳುತ್ತದೆ, ಭೂಮಿಗೆ ಕೊಡ್ತದೆ. ಇದು ಮಾರುಕಟ್ಟೆಯಲ್ಲಿ ಕೂಡ ಸಿಗ್ತದೆ? ಎಲ್ಲೂ ಸಿಗುದಿಲ್ಲ. ಇದೆಲ್ಲ ಕೂಡ ಇನ್ನೂ ಕೂಡ ಕಮರ್ಷಿಯಲ್ ಆಗ್ಲಿಲ್ಲ. ಇದೆಲ್ಲ ವೈಲ್ಡ್ ನಟ್ಗಳು, ಕಮರ್ಷಿಯಲ್ ನಟ್ ಆಗಿ ಇನ್ನೂ ಕೂಡ ಬೆಳಿಲಿಲ್ಲ. ಒಂದಷ್ಟು ಜನ ಇದನ್ನ ಗಾರ್ಡನಿಂಗ್ ಅಲ್ಲೆಲ್ಲ ಅದನ್ನ ಟ್ವಿಸ್ಟ್, ಅದು ಬೇಕಾದಾಗೆ ಬಗ್ತದೆ ಗಿಡ. 2-3 ಗಿಡಗಳನ್ನು ಜಡೆ ನೇಯ್ದಾಗೆಲ್ಲ ನೀವು ಕಾಣ್ಬೋದು. ಎಲ್ಲ ಬೇರೆ ಬೇರೆ ಡಿಸೈನ್ ಅಲ್ಲಿ ಈಗ ಪಾರ್ಕ್ಗಳಲ್ಲೆಲ್ಲ ಮಾಡ್ಲಿಕ್ಕೆ ಅಥವಾ ಬೇರೆ ಬೇರೆ ಆಫೀಸ್ಗಳ ಮುಂದೆ ಇಂಡೋರ್ ಆಗಿ ಕೂಡ ಇದರಲ್ಲಿ ಬೆಳೆಸಲಿಕ್ಕೆ ಹೆಚ್ಚು ಯೂಸ್ ಮಾಡ್ತಾರೆ. ಜೊತೆಗೆ ಫುಡ್ ಕೂಡ ತಿನ್ಲಿಕ್ಕೆ ಕೂಡ ಒಳ್ಳೆ ರುಚಿ ಇರುವಂತದ್ದು. ಒಳ್ಳೆ ನಮ್ಮ ಹಲಸಿನ ಬೀಜ ಫ್ರೈ ಮಾಡಿದ್ರು ಕೂಡ ಆ ಟೇಸ್ಟ್ ಬರ್ತದಲ್ಲ, ಆ ತರ ಬಾದಾಮಿ ಎಲ್ಲ ರೋಸ್ಟೆಡ್ ನಟ್, ಒಳ್ಳೆ ನಟ್. ಮಾಡುವವರಿಗೆ ಅವಕಾಶ, ವಿಪುಲ ಅವಕಾಶ ಉಂಟು. ಎಲ್ಲವೂ ಕೂಡ ಹಳೆಯ ನಟ್ಟುಗಳ ಹಿಂದೆ ಹೋಗ್ತಾ ಇದ್ದಾರೆ. ಹೊಸ ಬೀಜಗಳು ಸಾಕಷ್ಟಿದ್ದಾವೆ. ಪಿಕನ್ ನಟ್, ಗಾಲಿಪ್ ನಟ್, ವಾಲ್ನಟ್ ಹೇಗೂ ಬಂದಿದೆ ಹೇಳುವ, ಈ ತರದ ಬೇರೆ ಬೇರೆ ನಟ್ಟುಗಳಿದೆ. ಬಾರು ನಟ್ಟು, ಬ್ರಾಜಿಲ್ ನಟ್ಟು, ಹೇಜಿಲ್ ನಟ್ಟು, ನಮ್ಗೆ ಗೊತ್ತೇ ಇಲ್ಲ. ತುಂಬಾ ಅವಕಾಶ ಇದೆ. ಬರೀ ಅಡಿಕೆ ಆಗ್ಬೇಕು ಅಂತ ಹೇಳಿಲ್ಲ, ಲೇಜಿ ಕಲ್ಟಿವೇಶನ್ಗಳೇ ಸುಮಾರು ನಟ್ಟುಗಳಿದಾವೆ ಪ್ರಪಂಚದಲ್ಲಿ.
ಇದಕ್ಕೆ ಈಗ ಫಾರಿನ್ ಇದ್ರಲ್ಲಿ ನೋಡಿದ್ರೆ ಎಷ್ಟು ವ್ಯಾಲ್ಯೂ ಇದೆ ಸರ್? ಎಷ್ಟು ಗೊತ್ತಿಲ್ಲ. ನಾನೀಗ ಆನ್ಲೈನ್ ಅಷ್ಟೊಂದು ಚೆಕ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ, ಸಿಗ್ಬೋದು ಬಹುಶಃ. ಎಂತ ಇದ್ರು ಕೂಡ ಗೆರಟೆ 300-400 ರೂಪಾಯಿ ವ್ಯಾಲ್ಯೂ ಬರ್ತದೆ. ಅದರ ಮೇಲಿನ ಡಿಪೆಂಡೆಡ್ ವ್ಯಾಲ್ಯೂ ಎಲ್ಲಿ ಬರ್ತದೆ ಅಂತ ಹೇಳಿದ್ರೆ ಅದರ ಯಾವ ಸ್ಥಾನದಲ್ಲಿ ನಾವು ಯಾವ ಸ್ಟೇಜ್ ಅಲ್ಲಿ ಮಾರಾಟ ಮಾಡ್ತೇವೆ, ಹೇಗೆ ಮಾರಾಟ ಮಾಡ್ತೇವೆ ಅಂತ ಹೇಳಿ. ಖಂಡಿತ. ಇದು ಸ್ನೇಕ್ ಫ್ರೂಟ್ ಅಂತೇಳಿ ಕರೀತಾರೆ. ಸೌತ್ ಈಸ್ಟ್ ಏಷ್ಯಾದ ಒಂದು ಹಣ್ಣು, ಹಾವು ಹಣ್ಣು, ಸಲಾಕ ಅಂತೇಳಿ ಕರೀತಾರೆ. ಪಾಮ್ ವೆರೈಟಿ, ತಾಳೆ ವರ್ಗದ್ದು. ನಾವು ನಮ್ಮಲ್ಲಿ ಬಹುತೇಕ ನಾನು ಹೇಳಿದಾಗೆ ಎಂತ ಮಾಡ್ಲಿಕ್ಕೂ ಹಂದಿ ಬಿಡುದಿಲ್ಲ, ಎಂತ ಮಾಡ್ಲಿಕ್ಕೂ ಮಂಗ ಬಿಡುದಿಲ್ಲ. ಆನೆ ಬರ್ತದೆ ನಮ್ಮ ತೋಟದಲ್ಲಿ, ಆದ್ರೆ ಈ ಗಿಡದ ಹತ್ರ ಆನೆ ಬರುದಿಲ್ಲ, ಮಂಗ ಬರುದಿಲ್ಲ, ಹಂದಿ ಬರುದಿಲ್ಲ, ಯಾವ ಪ್ರಾಣಿಯೂ ಇದ್ರ ಹತ್ರ ನುಸುಳೋದಿಲ್ಲ. ಯಾಕಂದ್ರೆ ಅಷ್ಟು ದೊಡ್ಡ ಶಾರ್ಪ್ ಆದ ಮುಳ್ಳು. ನಾನು ನಿಮ್ಗೆ ತೋರಿಸ್ತೇನೆ. ಇದರ ಎಲೆ, ಪ್ರತಿ ಎಲೆಯಲ್ಲಿ ಕೂಡ ಉಂಟು. ನೀವೀಗ ಮುಟ್ಟಿದ್ರೆ ಸ್ವಲ್ಪ ಮುಳ್ಳು ಉಂಟು. ಪ್ರತಿ ಎಲೆ ಅಂಚಿನಲ್ಲಿ ಕೂಡ ಮುಳ್ಳು ಇರ್ತದೆ. ಎಷ್ಟು ಶಾರ್ಪ್ ಅಂತಂದ್ರೆ ಚುಚ್ಚಿದ ಮುಳ್ಳು ವಾಪಸ್ ಬರುದಿಲ್ಲ. ನೀವು ನೋಡಿ ಆ ಶಾರ್ಪ್ನೆಸ್ ನೋಡಿ. ಯಾವ ಸೂಜಿ ಕೂಡ ಫ್ಯಾಕ್ಟರಿಯಲ್ಲಿ ಮಾಡ್ಲಿಕ್ಕೆ ಸೂಜಿಗಿಂತಲೂ ಶಾರ್ಪ್ ಇರ್ತದೆ. ಅದು ಟಿಪ್ ಕಟ್ಟಾಗಿ ಉಳಿತದೆ. ನಿಮ್ಮ ಕಾಲಲ್ಲಿ ಅಥವಾ ಅದರ ಹತ್ರಕ್ಕೆ ಹೋದ್ರೆ ಕಟ್ಟಾಗಿ ಉಳಿತದೆ. ಕೈ ಹಾಕ್ಲಿಕ್ಕೆ ಮಂಗ ಕೂಡ ಹತ್ರಕ್ಕೆ ಹೋಗುದಿಲ್ಲ. ಅದು ನಿಮ್ಮ ಎಲ್ಲಿ ಕಾಡಿನ ಫೆನ್ಸಿನಲ್ಲಿ ಅಥವಾ ಬೇಲಿಗಳಲ್ಲಿ ಇಂಥವುಗಳನ್ನ ನಟ್ರೆ ಯಾವ ಪ್ರಾಣಿ ಕೂಡ ಬರುದಿಲ್ಲ. ಜೊತೆಗೆ ಇನ್ಕಮ್ ಅದರಲ್ಲಿ ಬರುವಂತ ಹಣ್ಣು. ಇಲ್ಲಿ ನೋಡ್ಬೋದು ನಿಮ್ಗೆ, ಅದು ಏಲಕ್ಕಿ ತರ. ತೋರಿಸ್ಲಿಕ್ಕೆ ಹೋಗುದೇ ಸಾಹಸ. ನೋಡಿ, ಇದು ಅದರ ಹೂ ಬಂದಿದ್ದು, ಈ ಹೂ ಒಣಗಿದ ಹೂ. ಇದು ಈ ತರ ಕೇದಿಗೆ ಹೂ ಬಂದಾಗೆ ಬರುದು. ಬಂದು ಇದರಲ್ಲಿ ಹೂ ಇದಾಗಿ ಕಾಯಿ ಆಗುವಂಥದ್ದು. ಗೊಂಚಲಿ ಏಲಕ್ಕಿ ಬಂದಾಗೆ ಒಂದೊಂದು ಗೊಂಚಲಿನಲ್ಲಿ ನಮ್ಮ ತಾಳೆ ಬೊಂಡ ಉಂಟಲ್ಲ, ಟೊಡ್ಡಿ ಪಾಮ್ ಅಂತೇಳಿ ಕರಿತೀವಿ, ಆ ತರದ ಹಣ್ಣದು. ಸಿಪ್ಪೆ ಪೇಪರ್ನಾಗೆ ಇರ್ತದೆ, ಹೊರಮೈ ಹಾವಿನ ಚರ್ಮ ಇದ್ದಾಗ ಇರ್ತದೆ. ಹಾಗಾಗಿ ಅದಕ್ಕೆ ಸ್ನೇಕ್ ಫ್ರೂಟ್ ಅಂತೇಳಿ. ಪಕ್ಕ ನೋಡುವ ಹಾವಿನ ಚರ್ಮದಾಗ ಕಾಣಿಸ್ತದೆ. ಪೇಪರ್ನಾಗೆ ತೆಗೆದು ಬಿಟ್ಟು ಥೈಲ್ಯಾಂಡ್, ಮಲೇಷ್ಯಾದಲ್ಲಿ ಎಲ್ಲ ಕಾಮನ್ ಆಗಿ ಹಣ್ಣು ಸಿಗುವಂತ ಹಣ್ಣಿದು. 250-300 ಬಾತ್ ಇರ್ತದೆ ಅಲ್ಲಿ ಥೈಲ್ಯಾಂಡ್ಗೆ ಹೋದ್ರೆ. ಅಲ್ಲಿ ಇದನ್ನ ಜಾಸ್ತಿ ಬೆಳೆಸ್ತಾರೆ. ಹೌದು, ದೊಡ್ಡ ಯಾಕಂದ್ರೆ ಈ ನೀರು ಜೌಗು ಪ್ರದೇಶದಲ್ಲೆಲ್ಲ ಬಹಳ ಸುಲಭವಾಗಿ ಬೆಳೀಲಿಕ್ಕೆ ಆಗ್ತದೆ. ನೆರಳು ಬೇಕು, ತುಂಬಾ ಬಿಸಿಲಿನಲ್ಲಿ ಇದು ಬರುದಿಲ್ಲ. ಈ ವೇಸ್ಟ್ ಲ್ಯಾಂಡ್ಗಳಲ್ಲೆಲ್ಲ ಇದನ್ನು ಬೆಳೆಸ್ತಾರೆ ಅವರು. ಅದನ್ನ ಈ ಹೊರಗಡೆ ಬಂದಂತ ಮುಳ್ಳುಗಳನ್ನೆಲ್ಲ ಉದ್ದಕ್ಕೆ ಕತ್ತಿ ಹಿಡ್ಕೊಂಡು ಅದನ್ನ ಟ್ರಿಮ್ ಮಾಡ್ತಾರೆ ಅವರು ಹೋಗ್ಲಿಕ್ಕೆ ಅಂತ ಹೇಳುವಂತದ್ದು. ಅದಾದ ನಂತರ ಹಣ್ಣನ್ನು ತೆಗಿಲಿಕ್ಕೆ. ಅಂದ್ರೆ ನಾವು ಕಲ್ಟಿವೇಶನ್ ಅಲ್ಲಿ ಹಾಗೆ ಮಾಡದ ಕಾರಣ ಅದು ಹಾಗೆ ಇರ್ತದೆ ಅಷ್ಟೇ ಹೊರತು, ಕಲ್ಟಿವೇಶನ್ ಮಾಡುವವರು ಆ ಸೈಡಿಗೆ ಬಂದದನ್ನೆಲ್ಲ ತೆಗಿತಾರೆ. ಅದನ್ನು ತೆಗ್ದಲ್ಲಿ ಹತ್ರವರೆಗೆ ಹೋಗ್ಲಿಕ್ಕೆ ಆಗ್ತದೆ. ಹಾಗೆ ಇದು ಒಳ್ಳೆಯ ಕಮರ್ಷಿಯಲ್ ವ್ಯಾಲ್ಯೂ ಇರುವಂತ ಹಣ್ಣು, ಬರೀ ಕಾಡು ಹಣ್ಣಲ್ಲ ಇದು. ಒಳ್ಳೆ ಇದರಲ್ಲಿ ಗುಲಾಬ್ ಹಸಿರು, ಹೀಗೆ ಬೇರೆ ಬೇರೆ ಪಿಂಕ್, ಬೇರೆ ಬೇರೆ ವೆರೈಟೀಸ್ ಬಂದಿದೆ. ಇದರಲ್ಲಿ ಹಣ್ಣಾಗ್ಬೇಕು ಅಂದ್ರೆ ಎಷ್ಟು ಸಮಯ ಬೇಕು? 3 ವರ್ಷಕ್ಕೆ ಹಣ್ಣು ಬರ್ತದೆ. ಆಕ್ಚುಲಿ ಇದೆಲ್ಲ ಕಸಿ ಮಾಡ್ಲಿಕ್ಕೆ ಆಗುದಿಲ್ಲ. ಈ ತಾಳೆ ವರ್ಗದ ಕಾರಣಕ್ಕೆ ಕಸಿ ಒಂದು ಟಿಶ್ಯೂ ಬರ್ಬೇಕು, ಇಲ್ಲದ್ರೆ ಬೀಜದಿಂದ ಬರ್ತದೆ, ಅಥವಾ ಸಕ್ಕರೆಗಳನ್ನು ತೆಗೆದು ಮಾಡ್ತಾರೆ. ಹೆಚ್ಚಾಗಿ ಬೀಜದ ಗಿಡಗಳಲ್ಲೇ ಮಾಡ್ತಾರೆ. ಬಟ್ ಇದು ಮೇಲ್ ಫಿಮೇಲ್ ಇಶ್ಯೂಸ್ ಇದಾವೆ. ಇದು ಗಂಡು ಗಿಡ, ಹೆಣ್ಣು ಗಿಡದಲ್ಲಿ ಕಾಯಿ ಬರುವಂತದ್ದು. ಹೆಣ್ಣು ಗಿಡದಲ್ಲಿ ಕಾಯಿ ಬರ್ಬೇಕಿದ್ರು ಗಂಡು ಗಿಡ ಬೇಕಾಗ್ತದೆ. ಅದು ಹೂ ಬರುವಾಗ್ಲೇ ಗೊತ್ತಾಗುದು. ಅದು ಅಲ್ಲಿವರೆಗೆ ಗೊತ್ತಾಗುದಿಲ್ಲ. ಅದ ಕೇದಿಗೆ ತರ. ಈ ತಾಳೆ ವರ್ಗಕ್ಕೆ ತೆಂಗಿನ ಗಿಡ ಒಂದು ಬಿಟ್ರೆ ಬಾಕಿ ಎಲ್ಲದಕ್ಕೂ ಕೂಡ ಗಂಡು ಹೆಣ್ಣಿನ ಸಮಸ್ಯೆ ಇರ್ತದೆ. ಇದು ಸಣ್ಣ ಬುಷ್ ಪ್ಲಾಂಟ್. ನಾನು ಆಗ್ಲೇ ಹೇಳಿದಾಗ ತುಂಬಾ ಎತ್ತರ ಹೋಗುದಿಲ್ಲ. ಬ್ಲಾಕ್ ಬೆರಿ ಜಾಮ್ ಫ್ರೂಟ್ ಅಂತೇಳಿ ಒಂದು ಸಣ್ಣ ನೆಲ್ಲಿಕಾಯಿ ಗಾತ್ರ ಬರುವಂತದ್ದು. ಇದ್ರ ವಿಶೇಷ, ಇದು ಜಪಾನಿನ ಒಂದು ಹಣ್ಣು. ಈ ಹಣ್ಣನ್ನ ಹೀಗೆ ಕೊಯ್ದು ಇವತ್ತೇ ತಿನ್ಬೋದು, ನಾಳೆ ತಿನ್ಬೋದು, ಮುಂದಿನ ವಾರ ತಿನ್ಬೋದು, ಈ ತಿಂಗಳು ಕೊನೆಗೂ ತಿನ್ಬೋದು. ಹಣ್ಣು ಹಾಳಾಗುದಿಲ್ಲ. ಬಾಟ್ಲಲ್ಲಿ ಬ್ಲಾಕ್ ಬೆರಿ ಜಾಮ್ ಫ್ರೂಟ್, ಬ್ಲಾಕ್ ಬೆರಿ ಹಣ್ಣಿನ ಜಾಮ್ ಮಾಡಿದ್ರೆ ಯಾವ ರೀತಿ ಇರ್ತದ ಆ ಟೇಸ್ಟ್ ಇರ್ತದೆ, ಆ ಫ್ಲೇವರ್ ಇರ್ತದೆ. ಜೊತೆಗೆ ಒಂದು ಬಾಟಲ್ ಇಟ್ಟ ಹಣ್ಣಿದು, ಎನಿ ಟೈಮ್ ನೀವು ಯೂಸ್ ಮಾಡ್ಬೋದು. ದೊಡ್ಡ ಹಣ್ಣಲ್ಲ, ಸಣ್ಣ ಸಣ್ಣ ಬೀಜ ಇರ್ತದೆ, ಬ್ಲಾಕ್ ಕಲರ್ ಪಲ್ಪ್ ಇರ್ತದೆ. ಇದು 1 ತಿಂಗಳವರೆಗೆ ಏನು ಹಾಳಾಗುದಿಲ್ಲ. ಪೇಪರ್ ಸಣ್ಣ ಬಾಟ್ಲ್ ಅಲ್ಲಿ ಹಾಕಿ ನೀವು ಜಾಮನ್ನು ಇಟ್ಕೊಂಡಾಗ ಯಾವ ಟೈಮ್ ಅಲ್ಲಿ ಬೇಕಿದ್ರು ಯೂಸ್ ಮಾಡ್ಬೋದು. ಮೇನ್ ಆಗಿ ಇದನ್ನ ಯೂಸ್ ಮಾಡೋದು, ನೋಡಿ, ಇದನ್ನ ಜಸ್ಟ್ ಹೀಗೆ ಬಾಯಿಗೆ ಹಾಕುದು, ಸಿಪ್ ಮಾಡೋದು. ನಾನಾಗ್ಲೇ ಹೇಳಿದಾಗೆ ಹೊಟ್ಟೆ ತುಂಬುವ ಹಣ್ಣು ಅಲ್ಲ, ಬಟ್ ಇದು ಇಂಥ ಹಣ್ಣುಗಳಲ್ಲಿ ಪೋಷಕಾಂಶಗಳು ಹೆಚ್ಚಿರ್ತದೆ. ಇದನ್ನ ಹಾಲಿಗೆ ಹಾಕಿ ಮಿಲ್ಕ್ ಶೇಕ್ ಮಾಡಿದ್ರೆ ಒಳ್ಳೆ ಕಪ್ಪು ಬಣ್ಣ ಬರ್ತದೆ ಹಾಲಿಗೆ. ಇನ್ನು ಇದರ ಐಸ್ ಕ್ರೀಮ್ ಮಾಡಿದ್ರೆ ನೀವು ಬಹಳ ಟೇಸ್ಟ್ ಆಗ್ತದೆ. ಆ ಪರಿಮಳ ಉಂಟಲ್ಲ, ನ್ಯಾಚುರಲ್ ಫ್ಲೇವರ್ ಬರ್ತದೆ. ಹಣ್ಣು ಪಲ್ಪ್ ನಾನು ಹೇಳಿದಾಗ ತುಂಬಾ ಪಲ್ಪ್ ಇರೋದಿಲ್ಲ, ಬಟ್ ಒಂದು ಖುಷಿ ಹಣ್ಣುಗಳು ಇವುಗಳೆಲ್ಲ ತಿನ್ಲಿಕ್ಕೆ. ಈ ಮಕ್ಕಳಿಗೆಲ್ಲ ಬಹಳ ಇಷ್ಟಪಟ್ಟು, ಶಾಲೆ ಮಕ್ಕಳು ಬಂದ್ರೆ ಎಲ್ಲ ಒಮ್ಮೆ ಕೈಕೊಂಡು ಹಾಕ್ತಾರೆ. ಅಲ್ಲೊಂದು ಇಲ್ಲೊಂದು ಬೆಳೀತದೆ. ಮಕ್ಕಳಿಗೆ ಕೃಷಿಯ ಪಾಠ, ಮಕ್ಕಳನ್ನ ಕೃಷಿಗೆ ಬರಿಸ್ಬೇಕು ಅಂತ ಹೇಳಿದ್ರೆ ಇಂಥ ಹಣ್ಣುಗಳನ್ನು ನಾವು ತೋಟದಲ್ಲಿ, ಎಷ್ಟೋ ಶಾಲೆಯಲ್ಲಿ LKG UKG ಇರ್ಬೋದು, ಇಂಗ್ಲಿಷ್ ಮೀಡಿಯಂ ಶಾಲೆಗೆ ಹೋಗುವ ಮಕ್ಕಳು ಇರ್ತಾರೆ. ಬರ್ತಾರೆ, ಟಿವಿ ನೋಡ್ತಾರೆ, ಕಾರ್ಟೂನ್ ನೋಡ್ತಾರೆ, ಮೊಬೈಲಲ್ಲಿ ಒಂದಷ್ಟು ನೋಡ್ತಾರೆ, ಎಂಥದ್ದು ಅಗತ್ಯ ಇಲ್ಲದ ವಿಚಾರಗಳನ್ನು ನೋಡ್ತಾರೆ.
ನೀವು ಕೃಷಿ ತೋಟಕ್ಕೆ ಎಳ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಮುಂದೆ ಜನ್ಮದಲ್ಲಿ ನಿಮ್ಗೆ ಅವರನ್ನ ಎಳ್ಕೊಳ್ಳಿಕ್ಕೆ ಸಾಧ್ಯ ಆಗುದಿಲ್ಲ. ಮುಂದೆ ಏನೇ ವ್ಯಕ್ತಿಗಳಾಗಿರ್ಲಿ, ಬಟ್ ಕೃಷಿಗೆ ಬರ್ಬೇಕೆಂದ್ರೆ ತೋಟದಲ್ಲಿ ಒಂದಷ್ಟು ಹಣ್ಣಿನ ಗಿಡಗಳನ್ನ ನಾಟಿ ಮಾಡಿ ಒಳ್ಳೆ ಹಾಗೆ ಒಂದು ಈ ವಿಸ್ಮಯಗಳನ್ನು ನೋಡ್ಬೇಕು ಅಂತ ಅನಿಸ್ತದೆ. ಪ್ರಕೃತಿಯ ಆಸ್ವಾದನೆ ಬೇಕು. ಬರೇ ಕಣ್ಣುಂಟಲ್ಲ, ಈ ಎಲೆಕ್ಟ್ರಾನಿಕ್ ಮಾಧ್ಯಮಗಳಿಗೆ ಬಿದ್ದಿದ್ದಾವೆ. ಎಲ್ಲರ ಕಣ್ಣಲ್ಲಿ ಕೂಡ ಕನ್ನಡಕ ಬಂದು ಕೂತ್ಕೊಂಡಿದೆ. ಆದ್ರೆ ಇದೊಂದು ವಿಚಿತ್ರ ಜಗತ್ತೇ ಉಂಟು. ಪ್ರಕೃತಿಯ ಹಸಿರನ್ನು ನೋಡಿದಷ್ಟು ಖುಷಿ ಬೇರೆ ಯಾವುದರಲ್ಲಿ ಆಗೋದಿಲ್ಲ. ಇದು ಆಕ್ಚುಲಿ ಹಣ್ಣು ದೊಡ್ಡದಾಗ್ತದೆ. ಇದೀಗ ಮರ ಬಿದ್ದಿದೆ, ಮರದಲ್ಲಿ ಬಿದ್ದ ಕಾರಣ ಆ ತರ ಸಣ್ಣ ಬಂದದ್ದು. ಇದು ಮಿಲ್ಕ್ ಅಬಿಯು ಅಂತ ಹೇಳಿ ಕರೀತಾರೆ. ಅಬಿಯು ಬ್ರೆಜಿಲಿನ ಒಂದು ಹಣ್ಣು. ಹೊರಗಡೆ ಈ ಸಪೋಟೇಸಿ ಕುಟುಂಬ ನೋಡಿ, ಹೊರಗಡೆ ಈ ಮೈಣ ಬರುವಂತದ್ದು ಕಾಮನ್. ಈ ಮಿಲ್ಕ್ ಫ್ರೂಟ್ ಅಂತ ಹೇಳುವಂತ ಹಣ್ಣಿನಲ್ಲಿ ಕಾಮನ್ ಆಗಿ ಒಳಗಡೆ ಇದು ಆಕ್ಚುಲಿ ಸರಿಯಾಗಿ ಹಣ್ಣು ಆದದ್ದಲ್ಲ, ಬಟ್ ನಿಮ್ಗೆ ಆ ಪರಿಮಳ ರುಚಿಯನ್ನ ತೋರಿಸ್ಲಿಕ್ಕೆ ಮಾತ್ರ ಇದಾಗ್ಬೋದು ಅಷ್ಟೇ. ಈ ತರ ಈ ಹಣ್ಣನ್ನ ಸಿಪ್ಪೆ ತಿನ್ಲಿಕ್ಕೆ ಆಗುದಿಲ್ಲ. ದೊಡ್ಡ ಹಣ್ಣು, ಬೀಜ ಸಣ್ಣ ಸಣ್ಣ ಬೀಜ ಇರ್ತದೆ, 2 ರಿಂದ 3 ಬೀಜ ಇರ್ತದೆ. ಈ ಚಿಕ್ಕು ಹಣ್ಣು ಉಂಟಲ್ಲ, ಅದೇ ತರ ನಿಮ್ಗೆ ಸಿಹಿ ರುಚಿ ಇರ್ತದೆ. ಸಿಪ್ಪೆ ಮಾತ್ರ, ಸಿಪ್ಪೆಯಲ್ಲಿ ಮೈಣ ಇರ್ತದೆ, ಹಾಗಾಗಿ ಸಿಪ್ಪೆ ಹಣ್ಣು ತಿನ್ಲಿಕ್ಕೆ ಬರುದಿಲ್ಲ. ಒಳ್ಳೆ ದೊಡ್ಡ ಹಣ್ಣು ಆಗ್ತದೆ. ಸಾಧಾರಣ ಒಂದು ಮುಸಂಬಿಗಿಂತ ದೊಡ್ಡ ಹಣ್ಣು ಬರ್ತದೆ ಇದು ಹಣ್ಣು. ಮರ ಬಿದ್ದು ಬಿಟ್ಟಿದೆ. ಇದ್ರದ್ದು ದೊಡ್ಡ ಸಮಸ್ಯೆ ನಮ್ಗೆ ಆವಾಗ ನಡುವಾಗ ಸುರಿಗೆ ನಡುವಾಗ ಗೊತ್ತಿರ್ಲಿಲ್ಲ. ಆಯ್ತು, ಇದನ್ನ ಪ್ರೂನ್ ಮಾಡ್ಬೇಕಾಗ್ತದೆ. ಒಂದು 10 ಅಡಿಗೆ ನಾವು ಅದನ್ನು ತುದಿಯನ್ನು ಕಟ್ ಮಾಡ್ಬೇಕಾಗ್ತದೆ. ಎತ್ತರ ಹೋದ ತಕ್ಷಣ ಅದಕ್ಕೆ ತಾಯಿ ಬೇರು ಅಂದ್ರೆ ಮದರ್ ರೂಟ್ ಹೆಚ್ಚು ಆಳಕ್ಕೆ ಹೋಗುದಿಲ್ಲ, ಸ್ಪ್ರೆಡ್ ಆಗ್ತದೆ, ಅದು ಮೊಗುಚಿ ಬಿಡುವಂಥದ್ದು. ಸುಮಾರು ಮರಗಳು ಈ ತರ ಬೀಜ ಬಿಟ್ಟು ಅಂದ್ರೆ ನಮ್ಮ ಹೊಸತು, ನಮ್ಗೆ ಕೂಡ ಯಾವುದೇ ಐಡಿಯಾ ಇರೋದಿಲ್ಲ. ಹಾಗಾಗಿ ಇದು ಆರೋಗ್ಯಕ್ಕೂ ಕೂಡ ತುಂಬಾ ಹೌದು. ನಮ್ಮ ಚಿಕ್ಕವಲ್ಲಿ ತಿಂತೇವಲ್ಲ ಪ್ಯಾರಲಲ್ ಮಿಲ್ಕ್ ಫ್ರೂಟ್ ಅಂತ ಹೇಳಿ ಇನ್ನೊಂದು ಹಣ್ಣು ಉಂಟು. ಹಾಗೆ ಬೇರೆ ಬೇರೆ ಹಣ್ಣುಗಳು ಪ್ರಕೃತಿಯಲ್ಲಿ. ಇದು ಬ್ರೆಜಿಲ್ನ ಹಣ್ಣು, ಇನ್ನೊಂದು ಜಮೈಕಾದ ಹಣ್ಣು ಮಿಲ್ಕ್ ಫ್ರೂಟ್ ಅಂತ ಹೇಳಿದೆ, ಕೈಮಿತೋ ಅಂತ ಹೇಳಿ ಕರೀತಾರೆ. ಅದು ಕೂಡ ಒಳ್ಳೆ ಹಣ್ಣು, ಒಳ್ಳೆ ಡಿಫರೆಂಟ್, ತಿನ್ಲಿಕ್ಕೂ ಒಂಥರ ರುಚಿ, ಕಮರ್ಷಿಯಲ್ ಆಗಿ ಮಾಡಬಹುದಾದಂತ ಹಣ್ಣುಗಳು ಇದೆಲ್ಲ. ಇದು ನಾನು ಆಗಲೇ ಹೇಳಿದಾಗೆ ಹಕ್ಕಿಗಳು ಮತ್ತು ಮಕ್ಕಳು ತಿನ್ನುವಂತ ಹಣ್ಣುಗಳು. ತುಂಬಾ ದೊಡ್ಡ ಹಣ್ಣು ಇರುವುದಿಲ್ಲ. ಇನ್ನೊಂದು ವಿಶೇಷತೆ ಏನಂದ್ರೆ ಈ ಹಣ್ಣಿಗೆ ಇದು ಮಿರಾಕಲ್ ಫ್ರೂಟ್ ಅಂತ ಹೇಳಿ ಕರೀತಾರೆ. ನೇರಳೆ ಹಣ್ಣಿನ ಹಾಗೆ ಟೇಸ್ಟ್ ಇರ್ತದೆ. ಈ ಹಣ್ಣು ತಿಂದು 3 ಗಂಟೆ ಹೊತ್ತು ಕಾಲ ಲಿಂಬೆ ಹಣ್ಣು, ಹುಣಸೆ ಹಣ್ಣು, ಎಂತ ಹಣ್ಣು ತಿಂದ್ರು, ಹುಳಿಯದ್ದು ಎಂತ ಹಣ್ಣು ಅಂತ ಹೇಳಿಲ್ಲ, ಮಜ್ಜಿಗೆ, ಮೊಸರು, ಲಸ್ಸಿ ಎಂತ ಕುಡಿದ್ರೆ ನೀವು ಸ್ವೀಟ್ ಆಗ್ತದೆ. ಲಿಂಬೆ ಹಣ್ಣನ್ನ 3-4 ಹಣ್ಣನ್ನು ಹಾಗೆ ತಿನ್ಬಹುದು, ಎಂತ ಇದಿರುದಿಲ್ಲ. ದೊಡ್ಡ ಹಣ್ಣಲ್ಲ, ಬಟ್ ನೋಡಿ ಇದು ಸರಿ ಹಣ್ಣಾಗ್ತಾ ಬಂದದ್ದು. ಹಾಗೆ ತಿನ್ನೋದಂದ್ರೆ ಬೀಜ ಆಗಿಬಾರ್ದು. ಅಲ್ಲಿಗೆ ಅದರ ರಸ ಉಂಟಲ್ಲ, ಆ ರಸವನ್ನು ಇಡೀ ನಾವು ಸ್ಪ್ರೆಡ್ ಮಾಡಿದ ಮೇಲೆ ನೀವು ಲಿಂಬೆ ಹಣ್ಣನ್ನು ಹಾಗೆ 10 ಹಣ್ಣು ಬೇಕಿದ್ರೆ ತಿನ್ಬೋದು. ಈಗ ನೀವು ಚಕೋತ ತಿಂದು ನೋಡಿ, 100% ಸ್ವೀಟ್ ಆ ತರ ಇರ್ತದೆ. ಅದು ಯಾಕೆ ಅಂತ, ಅದು ನಾಲಿಗೆಯಲ್ಲಿ ಇರುವಂತಹ ಈ ಕುರ್ಕುಲಿನ್ ಅಂತ ಹೇಳುವಂತ ಒಂದು ಕೆಮಿಕಲ್ ಕಂಟೆಂಟ್ ಇದ್ರೊಳಗಡೆ ಇರ್ತದೆ. ಆ ನಾಲಿಗೆಯಲ್ಲಿ ಇರುವಂತಹ ಟೇಸ್ಟ್ ಅನ್ನೋದು ಪರಿವರ್ತನೆ ಮಾಡ್ತದೆ. ಈ ಅನಸ್ತೇಶಿಯ ಕೊಟ್ಟಾಗೆ ಅದನ್ನ ಎಂತ ಹುಳಿ ಬಂದ್ರು ಕೂಡ ಅದನ್ನ ಸಿಹಿಯ ಹಾಗೆ ಅದು ಕನ್ವರ್ಟ್ ಮಾಡಿ ಕೊಡುದು ಅದರ ವಿಶೇಷ. ಇದು ಪ್ರಕೃತಿ. ಇದನ್ನ ಇದು ತಿಂದ್ಬಿಟ್ರೆ ಎಲ್ಲ ಹಣ್ಣುಗಳು ಕೂಡ, ಯಾವ ಹುಳಿ ಬಿಂಬುಳಿ ಅಂತ ಹೇಳಿ ಕರಿತೇವಲ್ಲ ನಾವು, ಅದು ಕೂಡ ನೀವು ಸಕ್ಕರೆಷ್ಟು ಸ್ವೀಟ್ ಆಗ್ತದೆ. 3 ಗಂಟೆ ಹೊತ್ತು ಮಾತ್ರ. ಕಹಿ ಮಾತ್ರ ಸಿಹಿ ಆಗುದಿಲ್ಲ, ಮತ್ತೆ ಸರಿ ಆಗ್ತದೆ, ಮತ್ತೆ ನ್ಯಾಚುರಲ್ಗೆ ಬರ್ತದೆ ಅದು. ಇನ್ನೊಂದು ಹುಲ್ಲುಂಟು, ಹುಲ್ಲಿನಲ್ಲಿ ಒಂದು ಹೂ ಬರ್ತದೆ, ಅದು ಕೂಡ ಅಷ್ಟೇ. ನೀವು ಹಲ್ಲನ್ನ ಹೀಗೆ ಜಜ್ಜಿಟ್ರೆ ಹಲ್ಲು ನೋವೇ ಗೊತ್ತಾಗುದಿಲ್ಲ, ಅನಸ್ತೇಶಿಯ ಕೊಟ್ಟಾಗ. ಬರೀ ಅದನ್ನ ಹೀಗೆ ಬಾಯಿಯಲ್ಲಿ ಅಗ್ದ ಆ ಜಾಗಕ್ಕೆ ಇಟ್ರೆ ಅಷ್ಟು ಜಾಗಕ್ಕೆ ನಿಮ್ಗೆ ಒಂದು ವಶ ಇಲ್ಲದಾಗ ಆಗ್ತದೆ. ಅಂದ್ರೆ ಆ ಪ್ರಕೃತಿಯಲ್ಲಿ ಅದ ಬೇರೆ ಬೇರೆ ಕೆಮಿಕಲ್ ಕಂಟೆಂಟ್ಸ್ ಗಳನ್ನ ಅದು ಒಳಗೊಂಡಿರ್ತದೆ. ಇದು ಎಷ್ಟು ಈ ತರ ಹಣ್ಣುಗಳು ಎಷ್ಟು ದೊಡ್ಡ ಆಗ್ತದೆ? ಇದು ಸಾಧಾರಣ ನೇರಳೆ ಹಣ್ಣಿನಷ್ಟು ದೊಡ್ಡ. ತುಂಬಾ ಹಣ್ಣು ಹಿಡಿದು ಗಾತ್ರ ಸಣ್ಣ ಆಗ್ತದೆ. ಸ್ವಲ್ಪ ಹೆಚ್ಚು, ಈಗ ಸುಮಾರು ಒಂದು 5,000-6,000 ಹಣ್ಣು ಇತ್ತಿದ್ರಲ್ಲಿ ಆಲ್ರೆಡಿ. ಇನ್ನು ಕೂಡ ಒಂದು 1,000-2,000 ಹಣ್ಣು ಇರ್ಬೋದು. ಒಂದು ಗಿಡದಲ್ಲಿ ಎಷ್ಟು ಹಣ್ಣು? ಇದು ಸುಮಾರು ಒಂದು 25 ವರ್ಷ. ಒಂದು ಮರ ಬೆಳೆದಾಗ ಒಂದು 7-8 ಸಾವಿರ ಹಣ್ಣುಗಳು ಕಾಮನ್ ಆಗಿ ಬರ್ತದೆ. ತುಂಬಾ ನೋಡಿ, ಇನ್ನು ಅದು ಗೊತ್ತಾಗುದಿಲ್ಲ ನಿಮ್ಗೆ. ಅದ್ರ ಜೊತೆ ಮತ್ತೆ ನೋಡಿ ಕಂಟಿನ್ಯೂಸ್ ಹೂ, ಇಲ್ಲಿ ನೋಡಿ ಮಿಡಿ ಬೇರೆ ಬೇರೆ ಸ್ಟೇಜ್ ಅಲ್ಲಿ ಉಂಟು ಇದು. ಅದು ಒಂದು ಮುಗಿತಾ ಬರ್ತಾ ಮತ್ತೊಂದು ಕಂಟಿನ್ಯೂಸ್ ಆಗಿ ಕೊಡ್ತಾ ಇರ್ತದೆ. ಇದು ಮತ್ತೆ ಬೆಳೆ ಬಹುಶಃ ಈಗ ಸಣ್ಣ ಜಾಗದಲ್ಲಿ ಕೂಡ ಇದು ಬರೀ ಇದು ಹೇಳಿದ್ನಲ್ಲ 20 ವರ್ಷದ ಗಿಡ ಅಂತ ಹೇಳಿದ್ರೆ ಬಂದಿದ್ದ 12 ಅಡಿ. ಇದು ನಮ್ಮ ಅರೆಕೇಸಿ ಖರ್ಜೂರ ಎಲ್ಲ ಇದ್ದಾಗ ಇದು ಹಣ್ಣು ಪಲ್ಪ್ ತುಂಬಾ ಇರುದಿಲ್ಲ. ನಾನು ಇಲ್ಲಿ ಬಿದ್ದದ್ದು ಇರ್ಬೋದು, ನಿಮಗೆ ತೋರಿಸ್ತೇನೆ.
ನೋಡುವಾಗ ಅಡಿಕೆ ಮರ ಅಡಿಕೆ ಮರದ ಹಾಗೆ ಬರ್ತದೆ. ಇದು ನೋಡಿ ಅದರ ಬೀಜ, ಇದು ಬೀಜ, ಇದು ಹಣ್ಣು. ಇದು ಜಸ್ಟ್ ಒಣಗಿದೆ, ಹಣ್ಣು ಒಣಗಿ ಬಿದ್ದದ್ದು. ಹಣ್ಣಿನಲ್ಲಿ ಪಲ್ಪ್ ಎಂತ ಇರುದಿಲ್ಲ, ಸತ್ಯ ಹೇಳುದಿದ್ರೆ ಹಣ್ಣಿನಲ್ಲಿ ಎಂತ ಪಲ್ಪ್ ಇರುದು. ಬರೀ ಇದನ್ನ ಎಂತ ಮಾಡ್ತಾರೆ ಅಂದ್ರೆ, ಇದು ಬ್ರೆಜಿಲಿನ ಅಮೆಜಾನ್ ಕಾಡಿನ ಒಂದು ಹಣ್ಣು. ಇಷ್ಟೇ ತೆಳ್ಳಗೆ ಪೇಪರ್ನಷ್ಟು ಪಲ್ಪ್ ಇರುದು ಇದರಲ್ಲಿ. ಒಣಗಿದೆ, ಇಲ್ಲದಿದ್ದು ಸ್ವಲ್ಪ ದಪ್ಪ ಬರ್ತದೆ. ಈ ತರ ಇರ್ತದಲ್ಲ, ಇದನ್ನ ಹಣ್ಣು ಬೇರೆ ಮರದ್ದು ಇರ್ಬೋದು, ತೋರಿಸ್ತೇನೆ ನಮ್ಮಲ್ಲಿ ಹಣ್ಣು. ಇದನ್ನ ಸ್ಕ್ರಬ್ ಮಾಡಿ ಆ ಹೊರಗಿನ ಪಲ್ಪ್ ಅನ್ನ ಮಿಲ್ಕ್ ಶೇಕ್ ಮಾಡ್ತಾರೆ, ಮತ್ತೆ ಜ್ಯೂಸ್ ಮಾಡ್ತಾರೆ, ಐಸ್ ಕ್ರೀಮ್ ಕೂಡ ಬರ್ತದೆ ನಿಮಗೆ. ಅಕಾಯಿ ಬೆರಿ ಅಂತೇಳಿ ಬರ್ತದೆ, ಅಕಾಯಿ ಬೆರಿ ಅಂತೇಳಿ. ಇದರ ವಿಶೇಷತೆ ಅಂದ್ರೆ ಇದರಲ್ಲಿ ರಕ್ತದಲ್ಲಿರುವಂತ ಪ್ಲೇಟ್ಲೆಟ್ ಅನ್ನು ಇನ್ಕ್ರೀಸ್ ಮಾಡುವಂಥದ್ದು, ಬಿಳಿ ರಕ್ತ ಕಣಗಳನ್ನ ವೃದ್ಧಿಸುವಂಥದ್ದು, ಹಾಗೆ ಔಷಧೀಯ ಲೋಕದ ಹಣ್ಣು. ಇದಕ್ಕೆ ಒಂದು ಕೆಜಿಗೆ 3,000-4,000 ರೂಪಾಯಿ ಮೇಲೆ ವ್ಯಾಲ್ಯೂ ಇರ್ತದೆ ಇದಕ್ಕೆ. ಮೇನ್ ಮೆಡಿಸಿನಲ್ ಔಷಧಿಗಳು ಇದು ನಿಮ್ಗೆ ನಾರ್ಮಲ್ ಮಾರ್ಕೆಟ್ ಅಲ್ಲಿ ಎಲ್ಲೂ ಕೂಡ ಸಿಗುದಿಲ್ಲ. ಇದನ್ನ ಅಕಾಯಿ ಬೆರಿಯನ್ನು ದೊಡ್ಡ ರೀತಿಯ ಮಟ್ಟದಲ್ಲಿ ಕಲ್ಟಿವೇಶನ್ ಆಗ್ತದೆ, ಅದು ದೊಡ್ಡ ಕಮರ್ಷಿಯಲ್ ಹಣ್ಣು. ಇಲ್ಲ, ನಮ್ಮ ಅಡಿಕೆ ಇದರ ಹೀಗೆ ಮುಟ್ಟಿದ್ರೆ ನೀವು ಎಲ್ಲ ನೆರಳೆ ಬಣ್ಣ ಬರ್ತದೆ. ಅಂದ್ರೆ ಹೊರಗಿನ ಪಲ್ಪೇ ಅದರಲ್ಲಿ ಆಂಟಿ ಆಕ್ಸಿಡೆಂಟ್, ಒಳ್ಳೆ ಔಷಧೀಯ ಗುಣ ಇರುವಂತದ್ದು. ಈ ತರ ಒಂದು ಗಿಡ ನಟ್ರು ಸಾಕು, ಅದರಲ್ಲಿ ಒಂದು 4-5 ಗಿಡ ಬರ್ತದೆ. ನೋಡ್ಲಿಕ್ಕೆ ಮಾತ್ರ ಅಡಿಕೆ ಫ್ಯಾಮಿಲಿ, ಅಡಿಕೆ ತರನೇ, ಅರೆಕೆಸಿ ಈ ಪಾಮ್ ಕುಟುಂಬವೇ ಅದು. ಬಟ್ ಇದರ ಹಣ್ಣು ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು. ನಮ್ಗೆ ಗೊತ್ತಿಲ್ಲ, ನಮ್ಗೆ ಎಂತ ಎಲ್ಲರೂ ಕೂಡ ಅಡಿಕೆ ಹಿಂದೆ ಹೋಗ್ತೇವೆ, ಎಲೆ ಚುಕ್ಕೆ ಬರ್ತದೆ, ಹಳದಿ ರೋಗ ಬರ್ತದೆ. ಇದಕ್ಕೆ ನೋಡಿ ಒಂದೇ ಒಂದು ಡ್ರಾಪ್ ರೋಗಗಳು ಬರುವುದಿಲ್ಲ. ಇಷ್ಟು ಬೇರೆ ರೋಗಗಳು ಬಂದು ಇದಕ್ಕೆ ಯಾವುದಕ್ಕೂ ರೋಗ ಬರುದಿಲ್ಲ, ಕೊಳೆ ರೋಗ ಕೂಡ ಬರುದಿಲ್ಲ. ಇದಕ್ಕೆ ಸ್ಪ್ರೇ ಕೂಡ ಅವಶ್ಯಕತೆ ಇಲ್ಲ. ಇದಕ್ಕೆ ಇಂಥದೇ ಜಾಗ ಬೇಕು ಅಂತ ಉಂಟಾ? ಇಲ್ಲ, ಫ್ಲಾಟ್ ಇರಿಗೇಷನ್ ಬೇಕಾಗ್ತದೆ ಬಿಟ್ರೆ ವಿಶೇಷವಾದ ಆರೈಕೆ ನಾನು ಎಷ್ಟೂ ಮಾಡ್ಲಿಲ್ಲ. ಇಷ್ಟು ನಮ್ಮಲ್ಲಿ ತೋಟದಲ್ಲಿ ಇದ್ರು ಕೂಡ ಯಾವುದೇ ಇದಕ್ಕೆ ಕೂಡ ರಾಜ ಮರ್ಯಾದೆ ನಾವು ಕೊಡುದಿಲ್ಲ. ನಮ್ಮಲ್ಲಿ ಬಂದ್ರೆ ಎಲ್ಲರೂ ಸಮಾನರು, ಎಲ್ಲ ಗಿಡಗಳು ಒಂದೇ ತರ. ಚಿಕ್ಕದಿರುವಾಗ ಸ್ವಲ್ಪ ಹೆಚ್ಚು ಮಕ್ಕಳನ್ನ ನೋಡ್ಕೊಳ್ತೀವಿ. ಅದು ಬಿಟ್ಟು ಬೆಳೆದ ಮೇಲೆ ಅವುಗಳೇ ಬೇಕಾದಂತಹ ಅಡಿಕೆ ತುಂಬಾ ವ್ಯಾಲ್ಯೂ ಇದೆ, ತುಂಬಾ ವ್ಯಾಲ್ಯೂ. ನೀವು ಜಸ್ಟ್ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನೋಡಿ, ಅದರ ಒಂದೊಂದು ಪ್ರಾಡಕ್ಟ್ ಗಳಿಗೆ ಬರೀ 100 ml 400 ml 200 ml ಗಳಿಗೆ 200, 300, 700 ರೂಪಾಯಿ ವ್ಯಾಲ್ಯೂ ಬರುವಂತದ್ದು. ಹಾಗಾಗಿ ಸ್ಮೂತೀಸ್ ಬರ್ತದೆ, ಅಕಾಯಿ ಬೆರಿದು ಬೇರೆ ಬೇರೆ ಐಟಮ್ಗಳು ಪ್ರಾಡಕ್ಟ್ಗಳು. ಈಗ ಒಮ್ಮೆ ಇದು ಗಿಡ ಹಾಕಿದ ನಂತರ ಹಣ್ಣಾಗ್ಲಿಕ್ಕೆ ಎಷ್ಟು? ಅಡಿಕೆ ಗಿಡದ ಹಾಗೆ 3 ವರ್ಷದಲ್ಲಿ ಫ್ಲವರಿಂಗ್ ಸ್ಟಾರ್ಟ್ ಆಗ್ತದೆ. ಎಷ್ಟು ಗಂಟು ಬಂತು ಅಷ್ಟರಲ್ಲೂ ಕೂಡ ಹಣ್ಣಾಗ್ತಾ ಹೋಗ್ತದೆ. ಮೇಲೆ ಒಂದು ಹಳತಾಗಿ ಸತ್ತು ಹೋದ್ರು ಕೂಡ ಮತ್ತೊಂದು ಪುನಃ ನಾಟಿ ಮಾಡುವ ಅವಶ್ಯಕತೆ ಇಲ್ಲ, ಅದರಿಂದಲೇ ಸಕ್ಕರೆ ಬರ್ತಾ ಇರ್ತದೆ. ಹಾಗಂತೇಳಿ ಅದನ್ನು ಡಿವೈಡ್ ಮಾಡ್ಲಿಕ್ಕೆ ಆಗುದಿಲ್ಲ, ಅದು ಒಂದೇ ಗಿಡ, ಅದರಲ್ಲಿ ಬರ್ತಾ ಇರುವಂತದ್ದು. ಇದು ಜಬೋಟಿ ಸಬರ ಅಂತ ಹೇಳೋದು. ನಾನು ಆಗ್ಲೇ ಹೇಳಿದಾಗೆ ಇದು 6ರಿಂದ 8 ವರ್ಷ ತಗೊಳ್ತದೆ. ಇದು ಮರದ ಕಾಂಡ 2.5 ಇಂಚಿಗಿಂತ ಹೆಚ್ಚು ದಪ್ಪ ಬಂದ್ರೆ ಮಾತ್ರ ಕಾಯಿ ಬರೋದು. ನಾವು ಅದನ್ನ ಪ್ರೂನಿಂಗ್ ಮಾಡಿಕೊಂಡು ಎತ್ತರ ಹೋಗೋದಾಗೆ ಮಾಡಿ ಮರವನ್ನ ದಪ್ಪ ಮಾಡಿಕೊಂಡ್ರೆ ಬೇಗ ಹಣ್ಣು ಬರ್ತದೆ. ಅದು ಬಿಟ್ರೆ ನೀವು ಸ್ಟೋನ್ ಗ್ರಾಫ್ಟ್ ಮಾಡಿದ್ರು ಕೂಡ ಕಸಿ ಗಿಡದಲ್ಲಿ ಕೂಡ 2 ವರ್ಷದಲ್ಲಿ ಹಣ್ಣು ಬರುವುದಿಲ್ಲ. ವಿಶೇಷತೆ ನೋಡಿ, ಅದೇ ತರ ಕಾಣುದು. ಬಟ್ ಇದು ಪ್ಲಿನಿಯ ಕುಟುಂಬ. ಪೇರಳೆ ಅಂತ ಹೇಳೋದು ಪೆಸಿಡಿಯಂ ಸ್ಪೀಸೀಸ್ ಅಲ್ಲಿ ಬರುವಂತದ್ದು. ಇದು ಪ್ಲಿನಿಯ ಕುಟುಂಬ. ಯುಜೀನಿಯಾ ಇನ್ನೊಂದು ತರ, ಯುಜೀನಿಯಾ ಕೂಡ ಇದೇ ತರ ಕಾಣಿಸ್ತದೆ, ಬಟ್ ಅದರಲ್ಲೂ ಕೂಡ ವ್ಯತ್ಯಾಸ ಉಂಟು. ಇದರ ವಿಶೇಷ ನೋಡಿ, ಇದು ಈಗ ನೋಡಿ ಇಲ್ಲಿ ಹೂ ಬರ್ತಾ ಉಂಟು ನೋಡಿ. ಇಲ್ಲಿಂದ ಸ್ಟಾರ್ಟ್ ಆದ್ರೆ ನೆಲದ ಬುಡಕ್ಕವರೆಗೆ ನೋಡಿ ಎಲ್ಲ ಓಪನ್ ಆಗ್ತಾ ಇದೆ. ಎಲ್ಲ ಹೂಗಳು ನೋಡಿ, ಚಿಕ್ಕ ಚಿಕ್ಕ ಒಂದು ರಿಫೀಲ್ ನ ಥಿಕ್ನೆಸ್ಸಿನ ಕಾಂಡದಲ್ಲಿ ಕೂಡ ಹಣ್ಣು ಬರುವಂತದ್ದು ಇದರ ವಿಶೇಷತೆ. ಇಲ್ಲಿಂದ ಸ್ಟಾರ್ಟ್ ಆಗಿ ಅಲ್ಲಿವರೆಗೆ ನೋಡಿ, ಅಲ್ಲಿ ಕೆಲವೊಂದು ಮಿಡಿ ಕಾಣಿಸ್ತಾ ಉಂಟು ನಿಮ್ಗೆ. ಇದು ಮೊದಲು ಬಂದದ್ದು ಸರಿಯಾಗಿ ಇದರಲ್ಲಿ ಬೀಜ ಇರ್ಲಿಕ್ಕಿಲ್ಲ. ಇದು ನೋಡಿ, ಇದು ಕಪ್ಪು ಬಣ್ಣ, ಹಣ್ಣಾಗುವಾಗ ಕಪ್ಪು, ಇಷ್ಟು ಚಿಕ್ಕ ಅಲ್ಲ, ದೊಡ್ಡದಾಗ್ತದೆ. ಇದು ಈಗ ಪಾಲಿನೇಷನ್ ಆಗಿ ಸರಿಯಾಗಿ ಪಾಲಿನೇಷನ್ ಆಗದ ಹಣ್ಣುಗಳು ಜಸ್ಟ್ ಇರುವಂತದ್ದು. ಇದರಲ್ಲಿ ಬೀಜ ಇರುವುದಿಲ್ಲ ಇಂಥದ್ರಲ್ಲಿ ನೋಡಿ, ಪಾಲಿನೇಷನ್ ಆಗಿರುವುದಿಲ್ಲ ಅದು. ಅದೇ ನಾನಾಗ ಗ್ರೀನ್ ಕ್ರಿಸ್ಟಲ್ ಕೊಟ್ಟಲ್ಲ, ಅದರಲ್ಲಿ ಇದು ಸಬರ ಅಂತ ಹೇಳುವಂಥದ್ದು. ಇದರಲ್ಲಿ ಸುಮಾರು ಒಂದು 30-40 ಜಾತಿಯ ವೆರೈಟಿಗಳು ಉಂಟು ನಮ್ಮಲ್ಲಿ. ಇದೆಷ್ಟು ದೊಡ್ಡ ಆಗ್ತದೆ? ಇದು ಸಾಧಾರಣ ಒಂದು ಸಣ್ಣ ಎಷ್ಟು ಅಂತ ಹೇಳಿದ್ರೆ ನೆಲ್ಲಿಕಾಯಿ ಉಂಟಲ್ಲ, ನಮ್ಮ ಊರ ನೆಲ್ಲಿಕಾಯಿ ಉಂಟಲ್ಲ, ಆ ಗಾತ್ರ ಬರ್ತದೆ ಹಣ್ಣು. ಹಣ್ಣು ಸಿಪ್ಪೆ ಸಹಿತ ಹಾಗೆ ನಾನು ಆಗ್ಲೇ ಹೇಳಿದಾಗೆ ನುಂಗಿ ಬಿಡ್ಬೋದು, ತಿಂದು ಬಿಡ್ಬೋದು. ಸಣ್ಣ ಬೀಜ ಇರ್ತದೆ, ಉಗಿಲೂಬಹುದು, ನುಂಗ್ಲೂಬಹುದು, ಅದು ಸಮಸ್ಯೆ ಅಂತ ಆಗೋದಿಲ್ಲ. ಇದೊಂದು ಮರ ದ್ರಾಕ್ಷಿ. ನಾನು ಆಗ್ಲೇ ಹೇಳಿದಾಗೆ ಬೇರೆ ಬೇರೆ ಕುಟುಂಬದ ದ್ರಾಕ್ಷಿಗಳಿದಾವೆ. ಇದು ಬಕಾರಿಯ ಸ್ಪೀಸೀಸ್. ನಮ್ಮ ವೆಸ್ಟರ್ನ್ ಘಾಟ್ ಅಲ್ಲಿ ಒಂದು ಹಣ್ಣು ಉಂಟು, ಕೋಳಿ ಜೂಟು ಹಣ್ಣು ಅಂತೇಳಿ ಕರೀತಾರೆ. ಮಲಯಾಳಿಗಳದನ್ನ ಮೂಟಿ ಅಂತ ಹೇಳಿ ಕರೀತಾರೆ. ಆ ಕುಟುಂಬದ ಹಣ್ಣು ಇದು. ಇದರಲ್ಲಿ ಇದು ಹಣ್ಣು ಹುಳಿ ಬರುವುದಿಲ್ಲ, ಇದು ಫುಲ್ಲಿ ಸ್ವೀಟ್ ಬರ್ತದೆ. ಈಗ ಮೋಟಿ ಫ್ರೂಟ್ ಅಥವಾ ಕೋಳಿ ಜೂಟು ಹಣ್ಣು ಹುಳಿ ಇರ್ತದೆ, ಸಿಕ್ಕಾಪಟ್ಟೆ ಹುಳಿ ಹಣ್ಣು ಅದು. ಇದು ಸಿಹಿ ಬರುವಂತದ್ದು. ಸಾಧಾರಣ ಏಪ್ರಿಲ್ ಟೈಮಲ್ಲಿ, ಇದು ಏಪ್ರಿಲ್ ಕೊನೆಗೆ ಮೇ ಅಲ್ಲಿ ಹಣ್ಣು ಬರುವಂತದ್ದು.
ಒಳಗಡೆ ಪಿಂಕ್ ಕಲರ್. ಇಟ್ಟಿದೆ ಈಗ. ಇದು ಒಳಗಡೆ ಪಿಂಕ್ ಕಲರ್ ಇರ್ತದೆ. ಓ. ಹಣ್ಣಿನ ಸಿಪ್ಪೆ ಅದರ ಹಾಗೆ ತಿನ್ಲಿಕ್ಕೆ ಆಗುದಿಲ್ಲ, ಸಿಪ್ಪೆ ಹುಳಿ ಇರ್ತದೆ. ಸಿಪ್ಪೆಯನ್ನ ಬಿಡಿಸಿ, ಅದು 3 ಪೆಲೆಟ್ ಬರ್ತದೆ, ಅದರಲ್ಲಿ 3 ದಳ ಬರ್ತದೆ. ಬಿಡಿಸಿದ ತಕ್ಷಣ ಪಿಂಕ್ ಕಲರ್ನ ಒಂದು ಎಂತ ಹೇಳ್ಬೋದು ಅಂದ್ರೆ, ಈ ಟ್ಯೂಬ್ ಅಲ್ಲಿ ಜ್ಯೂಸ್ ಅನ್ನ ತುಂಬಿಸಿಟ್ಟಾಗಿ ಇರ್ತದೆ. ಬಾಯಿಗೆ ಹಾಕಿದ ತಕ್ಷಣ ಅದು ನೀರಾಗಿ ಬಿಡ್ತದೆ. ಆ ತರದ ದ್ರಾಕ್ಷಿ. ನಮ್ಮ Soft. ದ್ರಾಕ್ಷಿ ಎಷ್ಟು ಕೂಡ ಇದಿಲ್ಲ, ತೀರಾ ಸಾಫ್ಟ್ ಅದು. ಹಾಗಂತೇಳಿ ಹೊರಗಡೆ ಸಿಪ್ಪೆ ಗಟ್ಟಿ ಉಂಟು, ಮಾರ್ಕೆಟ್ ಮಾಡೋದಕ್ಕೆ ಎಂತ ಸಮಸ್ಯೆ ಇಲ್ಲ. ಮಲೇಷ್ಯಾದಲ್ಲಿ ಮತ್ತು ಇಂಡೋನೇಷ್ಯಾದಲ್ಲಿ ಇದನ್ನು ಮಾರ್ಕೆಟ್ ಅಲ್ಲಿ ಮಾರ್ತಾರೆ. ಇದನ್ನು ಒಳ್ಳೆ ವ್ಯಾಲ್ಯೂ ಇರುವಂತ ಹಣ್ಣು. ಜ್ಯೂಸ್ ಕೂಡ ಮಾಡ್ಬೋದು. ಜ್ಯೂಸ್ ಮಾಡ್ಕೊಳ್ಬಹುದು, ಎಲ್ಲ ನಮ್ಮ ಪ್ರಾಡಕ್ಟ್ಗಳು ಜಾಮ್ ಮಾಡ್ಕೊಳ್ಬಹುದು, ಎಂತ ಬೇಕಿದ್ರು ಮಾಡ್ಕೋಬಹುದು. ಒಳ್ಳೆ ಕಮರ್ಷಿಯಲ್ ಹಣ್ಣು. ಎಂತ ನಾನು ಆಗ್ಲೇ ಹೇಳಿದಾಗೆ ವಿಷದ ಪೋಷಣೆ ಪೂರೈಕೆ ಅವಶ್ಯಕತೆ ಇಲ್ಲ, ನ್ಯಾಚುರಲ್ ಆಗಿ ಬೆಳಿಬಹುದಾದಂತ ಹಣ್ಣುಗಳಿದು. ಎಷ್ಟು ವರ್ಷ ಬೇಕಾಗ್ತದೆ ಹಣ್ಣಾಗಿ? ಸುಮಾರು 2 ವರ್ಷದಲ್ಲಿ ಇದು ಈ ವೆರೈಟಿ ಹಣ್ಣು ಬರ್ತದೆ. ಇನ್ನು ಬೇರೆ ಬೇರೆ ವೆರೈಟೀಸ್ ಇದಾವೆ, ಕೆಲವೊಂದು 3-4 ವರ್ಷ ತಗೊಳ್ತವೆ. ಈ ರಾಂಬಾಯಿ ಅಂತ ಹೇಳುವಂಥದ್ದು ಇದು ಬಹಳ ಸುಲಭವಾಗಿ ಬೆಳಿಬಹುದಾದಂತ, ತುಂಬಾ ಎತ್ತರವಾಗುವುದಿಲ್ಲ. ಸುಮಾರು 25 ವರ್ಷದ ಮರ ಇದು. ಸುಮಾರು ಒಂದು 3.5 ಇಂಚ್ ದಪ್ಪ ಮರದ ಕಾಂಡ, ತುಂಬಾ ಎತ್ತರ ಹೋಗುದಿಲ್ಲ. ಬಹಳ ನಿಮ್ಗೆ ಈ ಎಜ್ಜಿಗಳಲ್ಲಿ, ಬೇಲಿಯ ಬದಿಗಳಲ್ಲಿ ಇದು ಮತ್ತೆ ಬಿಸಿಲಿಗೆ ಬೆಳೀಲಿಕ್ಕೆ ಆಗುದಿಲ್ಲ. ಇದನ್ನ ಈ ನೆರಳಲ್ಲಿ ಬೆರೆಯುವಂತ, ಈ ನೆರಳೇ ಬೇಕು ಇದಕ್ಕೆ. ಈ ಕುಟುಂಬದ ಗಿಡಗಳಿಗೆ, ಅಡಿಕೆ ತೋಟ ಇರ್ಬೋದು, ತೆಂಗಿನ ತೋಟ ಇರ್ಬೋದು, ಯಾವುದೋ ಒಂದು ತೋಟದ ಎಜ್ಜಲ್ಲಿ ಹಾಕೊಳ್ಬೇಕು. ತುಂಬಾ ನೀರು ಬೇಡ, ಹಾಗಂತೇಳಿ ನೀರಿಲ್ಲದೆ ಬೆಳೀಲಿಕ್ಕೆ ಆಗುದಿಲ್ಲ. ಈ ಸೆಮಿ ಶೇಡ್ ಅಲ್ಲಿ ಬೆಳೆಯುವಂತ ನಮ್ಮ ತೋಟಗಳಿಗೆ ಎಂತ ತೊಂದರೆ ಆಗುದಿಲ್ಲ. ಒಂದು ತೋಟ ಇದರಿಂದ ಎಜ್ಜಿನಿಂದ ಇನ್ನೊಂದು ಎಜ್ಜಿನ ಮಧ್ಯದಲ್ಲಿ ಹಾಕಿದ್ರೆ ಆ ಜಾಗದ ಬಿಸಿಲನ್ನ ತಗೊಳ್ತದೆ. ರೋಡ್ ಸೈಡ್ ಅಲ್ಲೆಲ್ಲ ಹಾಕೊಂಡ್ರೆ ನೀರು ಕೂಡ ಮಿನಿಮಮ್, ಅದಕ್ಕೆ ಅಂತ ಹೇಳಿ ಬೇರೆ ನೀರು ಬಿಡುವ ಅವಶ್ಯಕತೆ ಇಲ್ಲ. ನಾವು ತೋಟಕ್ಕೆ ಏನು ಕೊಡ್ತೇವೋ ಅದನ್ನ ಮಾತ್ರ ಇದು ತಗೊಳ್ತೇವೆ.